ನಾನು ಹಿಂಗೆ ನೋಡ್ತಾ ಇದ್ದೆ, ಒಂದು ಲೇಡಿ ಕೂತಿದ್ಲು ರಿಸೆಪ್ಷನ್. ನಾನು ಹಂಗೆ ಇವನು ನೋಡಿದೆ. ನಾಗೇಶ, ಇದು ನಿಮ್ ಮೇಲೆ ಒಂದು ರೇಪ್ ಕೇಸ್ ಇತ್ತಲ್ಲ, ಸಾಲ್ವ್ ಆಯ್ತಾ ಅಂತ ಕೇಳಿದೆ. ಕಟ್ ಮಾಡಿದ್ರೆ ಅಮ್ಮ ಹಿಂಗಿದ ಅಂತ ಹಿಂಗೆ ನಾಗೇಶನ ನೋಡ್ದ. ಏನಪ್ಪ ಇದು ಅಂತ ಹಂಗೆ ತೀಟೆಯಿಂದ ಶುರು ಆಯ್ತು ನಮ್ಮಿಬ್ರು ಫ್ರೆಂಡ್ಶಿಪ್. ಅದಾದ್ಮೇಲೆ ಅದೇನು ಯಾವ ದೇವರು ಅವನು ಪ್ರೇರಣೆ ಕೊಟ್ಟರೋ ಗೊತ್ತಿಲ್ಲಪ್ಪ, ಇದ್ದಕ್ಕಿದ್ದಂಗೆ ಅವನೇ ಡಿಸೈಡ್ ಮಾಡ್ಕೊಡೋನು. ನೀನ್ ಬಂದ್ಬಿಡೋದು, ನಾವು ಡ್ರೆಸ್ ಮಾಡ್ಕೊಂಡ್ ಬಂದ್ಬಿಟ್ರೆ ನಾನು ಅದ್ ಯಾರ ಮನೆಗೆ ಕರ್ಕೊಯ್ತೀನಿ, ಚಿರಂಜೀವಿ ಅಂತ ಮನೆಗೆ ಕರ್ಕೊಂಡು ಹೋಗೋನು. ಇವನೇ ಹೇಳೋನಪ್ಪ ಎಲ್ಲ, ಏನೇನೋ ಹೇಳೋನು. ಸರ್ ಪಾಪ ಅವ್ನು ಹಿಂಗೆ ಅಂದ್ರೆ ಸರ್ ಸೂಪರ್ ಸರ್, ಅದು ಆತರ ಈ ತರ ಅಂತೆಲ್ಲ. ಬಿಡೋ ಅವ್ನ್ ಮಾತಾಡಕ್ ಬಿಡೋ, ನೀನೇ ಮಾತಾಡ್ತಿಲ್ಲ ಎಲ್ಲ ಅನ್ನೋರು. ಅವರು ಕನ್ನಡ ಪ್ರಭಾಲಿ ನಿನ್ ಫೋಟೋ ಹಾಕ್ಬಿಟ್ಟು ಪಾಪ ಬರ್ದು, ಇನ್ನೂ ಇದೆ ನನ್ನ ಹತ್ರ ಫೋಟೋ. ಪಾಪ ನನ್ಗೆ ಚೆನ್ನಾಗಿತ್ತು ಅದು. ಆ ಕ್ಯಾಪ್ಷನ್ ನನ್ಗೆ ಇವತ್ತು ನನ್ನ ಮನಸ್ಸಿನಲ್ಲಿ ನಾನು ಮರೆಯಕ್ಕಾಗಲ್ಲ. ಚೂಪು ಕಣ್ಣು, ಕೆದರಿದ ತಲೆ, ಆಶಾದಾಯಕವಾಗಿದ್ದಾನೆ ಅಂತ ಏನೇನೋ ಬರ್ತಿದ್ರು. ಇಂಥ ಬ್ಯೂಟಿಫುಲ್ ಡೇಸ್ ಅದು. ಅಂದ್ರೆ ಅದಾದ್ಮೇಲೆ ಆ ಬರವಣಿಗೆ ಆಗ್ಬಿಟ್ಟಿದ್ದ ಎಷ್ಟು ಜನ ನನ್ನ ಮಾತಾಡ್ಸೋರೇನು, ಆಮೇಲೆ ನಮ್ದೊಂದು ಪಾತ್ರ ಇದೆ ಪಾತ್ರ ಕರೆಯೋರೇನು. ಸೊ ಹೀಗೆ ಸ್ಟಾರ್ಟ್ ಆಗೋದು. ಆಮೇಲೆ ಏನೋ ಉತ್ಸಾಹ, ಕಬ್ಬನ್ ಪಾರ್ಕ್ ಕರ್ಕೊಂಡು ಹೋಗೋನು. ಇದ್ದಿದ್ 3 ಟೀ ಶರ್ಟ್, ಒಂದು ಜೀನ್ಸ್ ಪ್ಯಾಂಟು ಅಲ್ಲೇ ಬದಲಾಯಿಸೋದು, ಅಲ್ಲೇ ಫೋಟೋ ತೆಗೆದು. ಥ್ಯಾಂಕ್ ಯು. ಅದಾದ್ಮೇಲೆ ತಾರಂ ಗಂಡ ಬಂದ ನನಗೆ, ನನ್ನ ಫ್ರೆಂಡು ವೇಣು ಅಂತ. ಈಗ ಬಹಳ ದೊಡ್ಡ ಕ್ಯಾಮರಾ ಅವನು. ನೆಕ್ಸ್ಟ್ ನನ್ನ ಮಗಂದು ನಮ್ದು ಎಲ್ಲ ಫೋಟೋ ತೆಗೆಯೋದು. ಹಿಂಗೆ ಸ್ಟಾರ್ಟ್ ಆಗಿತ್ತು. ರಾಕ್ಲೈನ್ ಎಲ್ಲ ಅವಾಗೆಲ್ಲ ಇನ್ನ ಇಂಡಸ್ಟ್ರಿನಲ್ಲಿ ಇಲ್ಲ. ಅವರು ಎಲ್ಲ ಸ್ನೇಹಿತರು ರಾಕ್ಲೈನು, ಇವನು ಕಿಲ್ಲರ್ ವೆಂಕಟೇಶು, ಅದರಿಂದ ನಾವು ಸ್ವಲ್ಪ ಪಿಕ್ಚರ್ ಮಾಡಿದ್ದ. ಹಿಂಗೆ ಶುರು ಆದಂಥದ್ದು. ಸಣ್ಣ ಕನಸು, ಒಂದು ಬಿಂದು, ಯಾವ ಸಿಗ್ಬೋದು, ಯಾವ ಏನೋ ಕೊಡ್ಬೋದು. ಆಮೇಲೆ ಎಷ್ಟು ಕಾನ್ಫಿಡೆನ್ಸ್ ಅಂದ್ರೆ ಅದ್ರಲ್ಲಿ ಬೇರೆ ಸಿಕ್ಕಾಪಟ್ಟೆ ಕೋಪು. ಏನು ಆ ವಯಸ್ಸಿಗೆ ಮದುವೆ, ಒಂದು ಹೆಂಡತಿ, ಏನೋ ಬಿಲ್ಡಪ್, ಏನೋ ಆಗ್ಬಿಡ್ತೀನಿ ನಾನು, ಸಿಕ್ಬಿಡುತ್ತೆ ನನಗೆ. ಅನ್ಇಮ್ಯಾಜಿನಬಲ್, ಅನ್ಕೊಂಡಂಗೆ ಆಗ್ತಾ ಇತ್ತು. ಎಲ್ಲ ತಮಾಷೆ ನಡೀತಾ ಇತ್ತು, ಎಲ್ಲದೂ ಸಿಗ್ತಾ ಇತ್ತು. ಯಾರೋ ಪಾತ್ರ ಕೊಡೋರು. ನನಗೆ ತುಂಬಾ ಖುಷಿ ಕೊಟ್ಟಂತ ದಿನಗಳು ಅಂದ್ರೆ ವೀರಸ್ವಾಮಿ ಅಂದ್ರೆ ಅವರು ಗಾಂಧಿನಗರದ ಕಿಂಗು. ಮಾಲಾಪೆ ಸಡನ್ ಒಂದು ದಿನ ಬಾಬು ಅಂತ ಅವ್ರ ಮ್ಯಾನೇಜರ್ ಕೈಯಿಂದ ನನಗೆ ಹೇಳಿ ಕಳಿಸಿದ್ರು. ನಾನು ಟೂರಿಸ್ಟ್ ಬೋಟಿಂದ ಓಡಿದೆ ಅವ್ರ ಆಫೀಸ್ಗೆ. ಅವರು ಆಫೀಸಲ್ಲಿ ಕೂತ್ಕೊಂಡು ನನ್ನ ಚೆನ್ನಾಗಿ ವಾಯ ಹೆಂಗೆ ಅಂತ ಕರೆದು, ಒಳ್ಳೆ ಬಹಳ ಗಡಿಸು ಧ್ವನಿ. ನಾನು ಹೋಗಿ ಅವ್ರಿಗೆ ನಮಸ್ಕಾರ ಮಾಡ್ಕೊಂಡಿದ್ದೆ. ಫೋಟೋ ಪಾತ್ರಪ್ಪ ನನ್ನ ರಜನಿ ಮಾದರಿ ಇರ್ಕೇನಿ ಅಂತ ಹೇಳಿ ಅಪ್ರಿಶಿಯೇಟ್ ಮಾಡಿ, ಆಮೇಲೆ ಗಂಗಪ್ಪ ಇವನು ಹೆಸರು ಬರ್ಸ್ಕೊಬಿಡ್ರಿ, ಇವ್ನಿಗೆ ಹಾಕೋಬಿಡಿ ಅಂತ ಹೇಳಿ ರಣಧೀರ ಅನ್ನೋ ಒಂದು ಪಿಕ್ಚರ್ಗೆ ಸೆಲೆಕ್ಟ್ ಮಾಡ್ತಾರೆ. ಅವಾಗ ಬಹಳ ಚಿತ್ರಾನ್ನ ಪೀರಿಯಡ್ಗಳು ನಮ್ಗೆ ಕಾಸು ಕೊಡುವ ಅನ್ನೋದೇ ಕನಸಿನ ಮಾತುಗಳು. ಅದಾದ್ಮೇಲೆ ಎಲ್ಲಾರ್ಗು ದುಡ್ಡು ಕೊಟ್ಬಿಟ್ಟು ನಿಮ್ಮ ಬಟ್ಟೆಗಳನ್ನೆಲ್ಲ ನೀವೆಲ್ಲ ಸೆಲೆಕ್ಟ್ ಮಾಡಿ ಅಂತ ಕೊಟ್ರೆ ಅದನ್ನು ಸ್ವಲ್ಪ ಸ್ವಿಚ್ ಆಫ್ ಮಾಡ್ಕೊಂಡು ದುಡ್ಡು ಇಟ್ಕೊಂಡು ಬಟ್ಟೆ ತಗೊಂಡು ವೇರೋಸ್ಗೆ ಹೋಗಿ ಬಟ್ಟೆಗಳು ತಗೊಂಡ್ವಿ. ಅವಾಗೆಲ್ಲ ಕೆಜಿ ಗಟ್ಟಲೆ ಪ್ಯಾಂಟ್ ಕೊಡ್ಕೊಂಡು ಅವೆಲ್ಲವೂ ತಗೊಂಡು ಆಫೀಸರ್ ಶುರು ಆಗ್ತದೆ. ಅದಾದ್ಮೇಲೆ ಗುರುರಾಜನ್ನ ಇವ್ರನ್ನ ಕರ್ಕೊಂಡು ಮದ್ರಾಸ್ಗೆ ಹೋಗ್ತೀನಿ. ಅದ್ಯಾವುದೋ ಪ್ಯಾಸೇಜಲ್ಲಿ ಮನೆ ಕಳ್ಬಿಡ್ತದೆ, ರೂಮ್ಗಳಿಲ್ಲ. ದಿಲೀಪ್ ಅಂತ ಪಾಪ ಆರ್ಟಿಸ್ಟ್ ಸತ್ತೋಗ್ಬಿಟ್ಟ. ಕೋಕಿಲಮ್ಮ ಒಂದು ಫ್ರೆಂಡ್, ಅವನು ನಮ್ಮ ಕಷ್ಟ ನೋಡಿ ಹಂಸಲೇಖ ಅವ್ರು ಕರ್ಕೊಂಡೋಗಿ ಪಾಪ ಯಾವ ಗಂಡ ಹೆಂಡತಿ ಬಂದ್ಬಿಟ್ಟಿದ್ದಾರೆ, ಅವ್ರ ರೂಮ್ ಕೊಡಿಸಿ ಅನ್ಬಿಟ್ಟು ಪಾಪ ಆತ ಒಂದು ರೂಮ್ ಬಿಟ್ಕೊಟ್ಟು ನಮ್ಗೆ ಇದ್ದಂಥದ್ದು. ಹೆಂಗೋ ಸುತ್ಕೊಂಡು ಏನೇನೋ ತಮಾಷೆಗಳು ಆಗ್ತಾ ಅದೃಷ್ಟಗಳು ಹೆಂಗೆಂಗೋ ಚೇಂಜ್ ಆಗ್ಬೋದು. 2 ಪಾತ್ರಗಳು ನನ್ನ ಬದುಕಲ್ಲಿ ತುಂಬಾ ದೊಡ್ಡ ಮಟ್ಟದ ಒಂದು ಓಪನಿಂಗ್ ಸಿಕ್ಕುವಂಥದ್ದು, ಒಂದು ರಣರಂಗ. ಆ ಕ್ರೆಡಿಟ್ ಶಿವರಾಜ್ ಕುಮಾರ್ ಹೋಗ್ಬೇಕು. ಒಳ್ಳೆ ಕೃಷ್ಣ ಪಾಪ ನನಗೆ ಸಿಕ್ಕದ. ಹೇಳಿದೆ, ಕೃಷ್ಣ ಅವರೇ ಎಲ್ಲರೂ ಸೆಲೆಕ್ಟ್ ಮಾಡ್ತಿದ್ದಾರೆ, ನಮಗೊಂದು ಅವಕಾಶ ಬೇಕು, ಹೆಂಗ್ ಮಾಡೋದು? ಇಲ್ಲಪ್ಪ, ಯಾರು ಹೇಳಿದ್ರು ಆಗೋದಿಲ್ಲ, ಅವರು ಮಾವ ಅವರೇ ಸೆಲೆಕ್ಟ್ ಮಾಡ್ಬಿಡ್ತಾರೆ. ಹಾಗಾಗಿ ಶಿವರಾಜ್ ಕುಮಾರ್ನ ಕೇಳ್ಬಿಟ್ರೆ ಒಳ್ಳೇದು ಅನ್ಸುತ್ತೆ, ನಡ್ರಿ ಹೋಗೋಣ. ಪೆಟ್ರೋಲ್ ಹಾಕ್ಸೋಕ್ಕೂ ಕಾಸಿಲ್ಲ, ಎಲ್ಲೆಲ್ಲೋ 1 ಲೀಟರ್ ಪೆಟ್ರೋಲ್ ಹಂಚ್ಕೊಂಡು ಇಲ್ಲಿ ಮಲ್ಲೇಶ್ವರಮಲ್ಲಿ ಒಂದು ಹಾಡದಲ್ಲಿ ಒಂದು ಗಣಪತಿ ದೇವಸ್ಥಾನ, ಜಂಬೂ ಗಣಪತಿ, ಅಲ್ಲೊಂದು 21 ಪ್ರದಕ್ಷಿಣೆ ಹಾಕಿ ಶಿವಣ್ಣನ ಮನೆಗೆ ಹೋಗಿ ಬಾಗಿಲು ತಟ್ಟಿದ್ವಿ. ಪಾಪ ಶಿವಣ್ಣ ಅಂತ ತೆಗೆದ ಬಾಗಿಲು ತೆಗೆದು ಮಾತಾಡ್ಸಿ, ಏನಿದೆ ಸೇರಮ್ಮ ಅಂತ. ಕೃಷ್ಣ ಇಲ್ಲ ಮಾತಾಡಬೇಕು. ಕೂತಾಗ ಪಾಪ ಮದುವೆ ಆದ ವಸ್ತು ಅವರು ಶ್ರೀಮತಿ ಅವರು ಹೀಗೆ ತಂದು ಕೊಟ್ಟರು, ಕುಡಿದು
ಏನಿಲ್ಲ ಶಿವಣ್ಣ, ಎಲ್ಲರೂ ಫಿಕ್ಸ್ ಆಗ್ತಾವ್ರೆ, ನನ್ಗೆ ಯಾಕೋ ಅವಕಾಶ ಕೊಡ್ತಿಲ್ಲ, ಸ್ವಲ್ಪ ನಂಗೆ ಸಹಾಯ ಮಾಡಿ. ಏನು ಬಿಡಮ್ಮ ಪರವಾಗಿಲ್ಲ ಅಂದ್ಬಿಟ್ಟು ಅಂತ ಫೋನ್ ತಗೊಂಡು ಇಮಿಡಿಯೇಟ್ ಆಗಿ ಅವ್ರ ಮಾವನು ಫೋನ್ ಮಾಡಿ, ಗೋವಿಂದರಾಜು ಜಗೇಶ ನಮ್ಮ ಫ್ರೆಂಡು ಅವನಿಗೆ ಹಾಕ್ಬಿಡಿ ಅವ್ರನ್ನ ಕಟ್ಟೆ ಒಂದೇ ಮಾತು ಹೇಳಿದ್ರು, ಫಿಕ್ಸ್ ಆಯ್ತು. ಇಮಿಡಿಯೇಟ್ ಆಗಿ ರಣರಂಗಾಗಿ ನಾವು ಅಲ್ಲಿ ಹೋದ್ರೆ ಎಲ್ಲ ಮುಖ ದಪ್ಪ ಮಾಡ್ಕೊಂಡು ನೋಡ್ತಾವ್ರೆ, ಡೈರೆಕ್ಟರ್ ಇಂದ ಹಿಡಿದು ಸೋಮಶೇಖರ್ ಹಿಡಿದು ಎಲ್ಲರಿಗೂ ಕೋಪ, ಯಾರು ಮಾತಾಡಿಸ್ತಾ ಇಲ್ಲ ನನಗೆ. ಏನೋ ನನ್ನ ಕೋಪ, ಏನು ಯಾರೋ ನನ್ನ ಮಗ ಬಂದ್ಬಿಟ್ಟಲ್ಲ ಹತ್ರ ಒಂದು ಲುಕ್. ಕಾರಣ ಏನು ಅಂದ್ರೆ ಗಂಗಪ್ಪ ಅಂತ ಏನು ಈಶ್ವರಿ ಅವರು ಯಜಮಾನರಿದ್ರು, ಅವರ ಫ್ರೆಂಡು ಗಂಗಪ್ಪ, ಅವರ ರಿಲೇಟಿವ್ ರಮೇಶ್ ನಮ್ಗೆ ಫಿಕ್ಸ್ ಆಗ್ಬಿಟ್ಟಿದ್ರು. ಅದನ್ನ ಕಿತ್ತು ಶಿವರಾಜ್ ಕುಮಾರ್ ಹೇಳ್ದ ಅಂದ್ಬಿಟ್ಟು ನಮ್ಗೆ ಹಾಕ್ಬಿಟ್ಟು, ಸೊ ಹಾಗಾಗಿ ಆ ಸಿಟ್ಟು ಎಲ್ಲರಿಗೂ. ಆದ್ಮೇಲೆ ಶಾರ್ಟ್ ಇಟ್ಟು ಏನ್ ಮಧ್ಯಾಹ್ನದವರೆಗೂ ಎಲ್ಲ ಸಗಣಿ ಆಗ್ತಾ ಇದ್ರು. ಸುಧಾರಾಣಿಗೆ ರೇಗಿಸ್ಕೊಂಡು ಮಾತಾಡುವಂಥದ್ದು, ನಮಗೆ ಯಾರು ಅಲೋನು ಅಂದಿಲ್ಲ, ಏನೂ ಅಂದಿಲ್ಲ. ನಾನು ನಿಂತು ಅಂದ್ರು ನಿಂತ್ಕೊಂಡಿದ್ದೆ. ಆಮೇಲೆ ಈ ಕಡೆ ಲೈಟ್ ಹೋಯ್ತು, ಆಗಲ್ಲ ಆ ಕಡೆ ತಿರುಗಿಸಿ ಅಂತ ನಾವು ಫಸ್ಟ್ ಟೈಮು ಸೋಮಶೇಖರ್ ಪುಣಂತೂರು ನಾ ಪೇಸರ ಡೈಲಾಗ್ ಅಂತ ಅಂದ್ರು ನನಗೆ. ಹ್ಞೂ ಸರ್ ಮಾತಾಡ್ತೀನಿ ಸರ್ ಅಂದ್ಬಿಟ್ಟು ನಮಗೆ ಅವ್ನು ಯಾವ್ದು ಮಿಸ್ ಆಗಿದೆ ಆ ಡೈಲಾಗ್ ಅಂತ ನನಗೆ ಬಂತು. ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಏನ್ ಮೇಡಮ್ ಇಂಥ ಓಪನ್ ಏರು ಗಿಡ ಹಸಿರು ಗಾಳಿ ಮರ ಬಲು ಮಜವಾಗೈತೆ ಏನಂತೀರಾ ಅಂತ ಒಂದು ಡೈಲಾಗ್. ಇಮಿಡಿಯೇಟ್ ಆಗಿ ಸೋಮಶೇಖರ್ ಬಹಳ ಸೀರಿಯಸ್ ಆಗಿ ನೋಡಿದ್ರು. ಆ ಡೈಲಾಗ್ ಕೊಡಿ ಟಕ 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 ಅಂತ ಒಂದು ಬಿಫೋರ್ ಬ್ರೇಕ್ ಒಂದು ಬ್ಯೂಟಿಫುಲ್ ಡೈಲಾಗ್ ಬಂತು. ಅವ್ರಿಗೆ ಚೇರ್ ಮೇಲೆ ಕೂತಿದ್ರು, ನಾನು ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದೆ. ಅವಾಗ ಸೋಮಶೇಖರ್ ಕೇಳಿದ್ರು, ಪುಣಸೂರು ಎಂದ ಊರ ಯಾವಂದು ಅಂತ ಅಂದ್ರು. ಸರ್ ನಾವು ಇಲ್ಲಿ ತುಮಕೂರು ಸಾಜಡೆ ಮೈಸೂರು ಗೌಡ್ರು ಸರ್. ಓ ನೋಡ್ರ, ನಾನು ತಮಿಳವನು ಅಂದ್ಕೊಂಡಿದ್ದೇನೆ. ಇಷ್ಟೆಲ್ಲ ಶಾರ್ಟ್ಗಳು ಇನ್ನೊಂದು ಅದನ್ನ ರಾಜ್ಕುಮಾರ್ ಅವ್ರು ನೋಡಿ, ಯಾರ್ರಿ ಅವನು ಇಷ್ಟು ಚೆನ್ನಾಗಿ ಆಕ್ಟ್ ಮಾಡೋನೆ ಅದ್ಭುತ ಅನ್ನೋದು. ಜೊತೆಗೆ ಬಿಟ್ರೆ ದ್ವಾರಕೀಶ್ ಕೃಷ್ಣ ನೀ ಕುಣಿದ. ನನ್ನ ಅದೃಷ್ಟಕ್ಕೆ ಅವತ್ತಿನ ಕಾಲದಲ್ಲಿ ಉದಯ್ ಕುಮಾರ್ ಅವ್ರ ಮಗ ಚರಣ್ ರಾಜು ಇವರೆಲ್ಲ ಸ್ವಲ್ಪ ಹೆಚ್ಚಿನ ಸಂಭಾವನೆ ಕೇಳಿದ್ರು ಅಂತ ಹೇಳಿ ದ್ವಾರಕೀಶ್ ಅವ್ರಿಗೆ ಒಂದು ಸಿಟ್ಟು ಬರುತ್ತೆ. ದಾರಿಯಲ್ಲಿ ಹೋಗೋ ದಾಸೆಯಿಂದ ಬೇಕಾದ್ರೂ ಹಾಕೋಣ, ಯಾವನಿದ್ರೆ ಹುಡ್ಕೋಬ ಅಂತ ಹೇಳ್ತಾನೆ. ಗೆಜ್ಜೇನಾದ ಅಂತ ಒಂದು ಪಿಕ್ಚರ್ ಮಾಡಿದ್ದ ವಿಜಯ್ ಕುಮಾರ್ ಅಂತ. ನಾನು ರಾಜಕೀಶ್ ಅವ್ರಿಗೆ ಅಸ್ಟೆಂಟ್ ಆಗಿದ, ಅವನು ನಾನು ಬಿಟ್ಟ ಮೇಲೆ ಅವ್ನ ಮನ್ಸಲ್ಲಿ ರಾಯ್ದೆ ಹೇಳಿದ್ರು, ಇವನ ಹೆಸರು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ. ಅವನು ಹೇಳ್ತಾನೆ, ಸರ್ ಜಗದೀಶ್ ಅಂತ ಒಬ್ಬ ಅವನೇ ಅಬ್ಬಯ್ಯನಾಡು ಪಿಕ್ಚರ್ ಅಲ್ಲಿ ಬಹಳ ಒಂದು ಒಳ್ಳೆ ರೋಲ್ ಮಾಡಿದ್ದಾನೆ, ನಾನು ನೋಡಿದ್ದೀನಿ. ಅವ್ನು ಟ್ರೈ ಮಾಡಿ ಸರ್ ಆಗ್ಬಹುದು, ರಜನಿಕಾಂತ್ ತರ ಅವನೇ ಸಾರ್ ಅಂತ ಅನ್ಬಿಟ್ಟಿದ್ದಾನೆ. ಅದು ಅವ್ರಿಗೆ ಹಿಡಿದ್ಬಿಡ್ತು ಮೇಂಡಿ. ಅವನಿದಾನ ಹೋಗಿ ಸಾಕಪ್ಪ, ನನಗೆ ಗೊತ್ತಿಲ್ಲ ಸರ್ ಅವ್ರ ಮನೆಯಲ್ಲಿ. ಆವಾಗ ಉದಯ್ ಶಂಕರ್ ಅವ್ರ ಎರಡನೇ ಮಗ ರವಿ ಬಂದ ಮನೆಗೆ. ಇವರು ಅವತ್ತು ಜನವರಿ 14ನೇ ತಾರೀಕು 3 ಒಬ್ಬಟ್ಟು 2 ವಡೆ ಮಾಡಿ ಹಬ್ಬ ಮಾಡಿದ್ರು. ಅಷ್ಟೇ ಇದ್ದಿದ್ದು. ಇನ್ನೇನ್ ತಿನ್ಬೇಕು ಅನ್ನೋ ಟೈಮ್ನಲ್ಲಿ ಬಂದ ಅಜಾನ್ ಬಾವು, ಬಹಳ ಎತ್ತರ ಇದ್ದ, ಕಿಚ್ಕೊಂಡ್ ಬಂದ. ಬಾರದೊರೆ ಅಂತ ಕರೆದ್ವಿ. ಬಂದಿದ್ದ ತಕ್ಷಣ ಏನಮ್ಮ ಹಬ್ಬದ ಊಟ ಅಂತ ಇವ್ರು ನೋಡ್ತಾ ಇದ್ದು, ಎಲ್ಲ ಅವನೇ ಹಾಕೊಂಡು ತಿಂದ. ನಮಗೆ ಎಲ್ಲ ಮೈನಸ್ ಆಯ್ತು. ಆಮೇಲೆ ಏನ್ ಸಮಾಚಾರ ಅಂದ್ರೆ, ಇಲ್ಲ ದ್ವಾರಕೀಶ್ ಅವರು ಒಂದು ಬಹಳ ದೊಡ್ಡ ವಿಲನ್ ರೋಲ್ ಇದೆ, ನಿನಗೆ ಕರ್ಕೋಬ ಅಂತ ಹೇಳೋರೆ. ನಾನು ಹೇಳಿದೆ, ಗುರು ಹಬ್ಬದ ದಿನ ಇದರೆಲ್ಲ ಪುಂಗ್ಬಿಟ್ಟು ನಮಗೆಲ್ಲ ಮನಸ್ಸಿಗೆ ನೋವು ಕೊಡ್ಬೇಡ. ದ್ವಾರಕೀಶ್ ಅವರೆಲ್ಲಿ ನಾವೆಲ್ಲಿ, ನಾವು ಏನ್ ವಿಲನು ಏನ್ ಗುರು ಹೇಳಕ್ಕೂ ಒಂದು ಲಿಮಿಟ್ ಬೇಡವಾ? ಯಾವ ಸಣ್ಣ ಪಾತ್ರ ಅಂದ್ರೆ ನಾವು ನೋಡಪ್ಪ ದುಡ್ಡೆಲ್ಲ ಕೊಟ್ಟು ಕಳ್ಸೋರೆ ಬರ್ಬೇಕು ಅಂತ ಬಹಳ ಖುಷಿ ಆಗೋಯ್ತು. ಪಾಪ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಕರ್ಕೊಂಡು ಹೋಗಿ ಬಸ್ಸಲ್ಲಿ ಪಾಪ ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿಸಿ ಕರ್ಕೋದು. ಮೈಸೂರಲ್ಲಿ ಏನೆಲ್ಲ ಆರ್ಟಿಸ್ಟ್ ಕೂತ್ಕೊಂಡಿದ್ದಾರೆ, ಬ್ರೇಕ್ ಇನ್ನೇನೊಂದ್ 2 ಶಾರ್ಟ್ ತೆಗಿಬೇಕು, ಅವ್ರು ಬರಬೇಕು. ಸರಿ ಬಂದಿದ ತಕ್ಷಣ ಎಲ್ಲ ತೋರಿಸಿದ್ರು. ಚೇತನ್ ರಾಮರಾವ್ ಅಂತ ಹೋಗಿದ್ರು, ಬೆಂಗಳೂರು ನಾಗೇಶು, ಯಾರ್ಯಾರು ಇದ್ರು. ಇವ್ರು ಬಂದು ಹೇಳ್ದ, ಅದೇ ಅಂಕಲ್ ಹೇಳಿದ್ರಲ್ಲ ಆ ರೋಲ್ಗೆ. ಅವಾಗ ಪಾಪ ಹೆಸರು ಹೇಳದ್ ಬೇಡ, ಅವ್ರು ಬೇಜಾರ್ ಮಾಡ್ಕೊಂತಾರೆ. ರವಿ ನಿಂಗೆ ಮಾಡೋ ಕೆಲಸ ಇಲ್ಲ ಪಾಪ, ಯಾರೋ ಅದೇ ಕಡೆ ಕರ್ಕೊಂಡ್ಬಂದ್ಬಿಟ್ಟಿದ್ರು, ಯಾರೋ ಇವ್ನ ಅದೆಲ್ಲ ಆಗ್ತಾರೆ ಏನೋ ಅಂತ ಅಂದ್ರು. ಓಪನಿಂಗ್ ಸೇರ್ ಬಂದು ತೋರ್ಸಾಗ್ಬಿಡ್ತು ನಮ್ಗೆ. ಏನ್ ಹಿಂಗ್ ಅಂದ್ಬಿಟ್ರಲ್ಲ, ಕಟ್ ಮಾಡಿದ್ರೆ ಒಳಗಡೆ ಹೋದ್ರೆ ಅವ್ರು ಲಾಸ್ಟ್ ಶಾರ್ಟ್ ತೆಗಿತಾ ಇದ್ರು. ಇವ್ನು ಹೋಗಿ ಹತ್ತದಲ್ಲಿ ಹೇಳ್ದ, ದ್ವಾರಕೀಶ್ ನನ್ನ ಮಗ ಹಂಗೆ ಅವನೇ ಬರೋ ಇಲ್ಲಿ ಅಂತ ಕರೆದು ಖುಷಿ ಆಗೋಯ್ತು. ಅವ್ರ ಮೇಲಿಂದ ಕೆಳಗರು ನೋಡೋದು. ಕರೆದೆ ಅಸ್ಟೆಂಡ್ ಡೈರೆಕ್ಟರ್, ರಜನಿಕಾಂತ್ ಹಾಕಿ ಬಿಟ್ಟಿರೋ ಅಷ್ಟು ಬಟ್ಟೆಗಳನ್ನ ಆಲ್ಟ್ರ್ ಮಾಡಿ ಹಾಕ್ರಿ ಅಂದ್ರು. ಅದೇನೋ ಅಂತಾರೆ, ಅದೇನೋ ರನ್ನಿಂಗ್ ಫೆದರ್ಸ್ ಗೀದರ್ಸ್ ಅಂತೆಲ್ಲ ಹೇಳ್ತಾರೆ, ಹಿಂಗೆ ಹೋಗ್ತದಂತಲ್ಲ ಮೈಂಡಲ್ಲಿ. ಆ ಟೈಪ್ ನಮ್ದು ಹೋಗ್ತಾ ಇದ್ದೀನಿ.
ಏನು ಈ ಥರ ಬಂದ್ಬಿಡ್ತಲ್ಲ ಅದೃಷ್ಟ, ನಂಗೆ ರಜನಿಕಾಂತ್ ಹಾಕೋ ಬಟ್ಟೆ ಎಲ್ಲ ನನಗೆ ಗಾರ್ಕಿಶಲ್ ಫಿಲಮಲ್ಲಿ ವಿಲನ್ ಅಂತೆ ನಾನು, ಏನ್ರಿ ಅದೃಷ್ಟ ಇದು ಅನ್ನತ್ರ ಒಂದು ಆ ಫೀಲು. ಆಮೇಲೆ ದ್ವಾರಕೀಶ್ ಅವರು ಅದ್ಭುತವಾದ ವಿಗ್ಗು, ಮನ್ಮಥರಾವ್ ಅಂತ ಮೇಕಪ್ ಮ್ಯಾನು ನನ್ನನ್ನು ಹೆಂಗೆ ಮಾಡ್ದ ಅಂತ ಅಂದರೆ ಸೇಮ್ ಕಮಲ್ ಹಾಸನ್ ಟೈಪ್ ರೆಡಿ ಮಾಡ್ಬಿಟ್ಟ. ನನಗೆ ಫುಲ್ಲು ಬಟ್ಟೆ ಬಿಚ್ಚಿ ನಿಲ್ಲಿಸ್ಬಿಟ್ಟು ಪೇಂಟ್ ಹೊಡ್ಬಿಟ್ಟ ಬಾಡಿಗೆಲ್ಲ, ಫುಲ್ಲು ವಿಗ್ ಹಾಕ್ಬಿಟ್ಟ. ನಾನು ಥರನೇ ಕಾಣ್ತಲ್ಲ, ಏನು ಬೇರೆ ಥರ ಕಾಣ್ತೀನಿ ಅಂತ ಕನ್ನಡಿ ನೋಡಿ ನನಗೆ ಭಯ ಆಗೋದು. ಅಷ್ಟು ಚೆನ್ನಾಗಿ ರೆಡಿ ಮಾಡಿ ಆ ಪಿಕ್ಚರ್ ಮಾಡಿದೆ. ಈ ಎರಡು ಪಿಕ್ಚರು, ಒಂದು ಈ ಕಡೆ ಕರ್ಕೊಂಡೋಯ್ತು, ಒಂದು ಆ ಕಡೆ ಕರ್ಕೊಂಡೋಯ್ತು. ಆ ಎರಡೂ ಪಿಕ್ಚರ್ ಬರೋವರೆಗೂ ಸಂಬಳ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರೋ ನಾನು ಎಷ್ಟು ಕೊಟ್ಟರೆ ಮಾಡ್ಬೋದ್ರಿ ಅನ್ನೋ ಮಟ್ಟಕ್ಕೆ ಒಂದು ಸ್ವಲ್ಪ ಟೆಂಪರಮೆಂಟು ಜಾಸ್ತಿ ಆಯಿತು. ಒಂದು ಬೆಳೆಸಿದ್ರು, ಯಾರ್ಯಾರೋ ಬಂದರು, ಎಲ್ಲೆಲ್ಲೋ ಸಿಕ್ಕಿದ್ರು, ಯಾವುದ್ಯಾವುದೋ ಪಾತ್ರ ಕೊಟ್ಟರು. ಹೋಯ್ತು 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 ಯಾವ ಮಟ್ಟಕ್ಕೆ ಅಂದರೆ ಒಂದು ಇಮ್ಯಾಜಿನಬಲ್. ಅವತ್ತಿನ ದಿನ ಬಂದು ಈ ಪಾತ್ರವನ್ನು ನೀವು ಮಾಡಬೇಕು ಅಂತ ಕೇಳಿದಾಗ ಧೈರ್ಯವಾಗಿ ಕುತ್ಕೊಂಡು 2 ರೂಪೀಸ್ ಇದ್ರೆ ಮಾಡ್ತೀವಿ, ನಂದು 2 ಲಕ್ಷ ಕೇಳುವಂಥ ಕ್ಯಾರೆಕ್ಟರ್ ಆರ್ಟಿಸ್ಟು ನಾನು ಒಬ್ಬರು ಮರುಮಾತು ಮಾಡ್ತಾ ಆಗ್ಬೋದು ಅಂತ ಕೊಟ್ರೆ, ಇವಳು ಅನ್ನೋಳು ನನ್ನ ಮಗ ನಿನಗೆ ಬೋಲೇ ಐತಲ್ವಾ, ಅವತ್ತು ಹೇಳ್ತಾ ಇದ್ದೆ ಹಂಗೆ ಆಗ್ಬಿಟ್ಟಲ್ಲಪ್ಪ ಏನಪ್ಪ ಅಂತ ಅನ್ನೋಳು. ಇವಳು ಅಷ್ಟು ಸಂತೋಷ ಪಡೋಳು ಪಾಪ. ಆದಮೇಲೆ ಅಂಬರೀಷಿಗೆ ಅನ್ನಿಸ್ಬಿಡ್ತು ಒಂದಿನ, ಒಂದು ಚಿತ್ರ ಮಾಡ್ತಿದ್ವಿ, ರೌಡಿ MLA ಯಾವುದೋ ಒಂದು ಮಾಡ್ತಿದ್ವಿ. ಆ ಕ್ಲೈಮ್ಯಾಕ್ಸ್ ಫೈಟು, ಆ ಜನರು ಕಿರ್ಚೋದು, ಆನಂದ ಪಡೋದು ನೋಡಿದಾಗ ಅಲ್ಲಿ ಕರಿಯ ನೋಡಿದೆ ಅಕ್ಕ ನೋಡು ಹೆಂಗೆ ಒಳ್ಳೆ ಮಗನೇ ಆಗೋ ಇರು ಆಗೋ ನೀನು, ಸುಮ್ಮನೆ ಗುರು ಯಾವನ್ ನೋಡ್ತಾನೆ ನಮಗೆ, ಆಗ ನನ್ನ ಮಗನೇ ಯಾವನು ಗೊತ್ತಲ್ಲ ಆಗೋ ಅಂತ. ಅದ್ಯಾವುದೋ ಒಂದು ನಂಜನಗೂಡಲ್ಲಿ ಆ ಈಶ್ವರನ ಮುಂದೆ ಅವ್ರ ಬಾಯಲ್ಲಿ ಅದ್ಯಾವುದೋ ಮಾತು, ಅದೇನಕ್ಕೂ ಆಯಿತು. ಶುರು ತರಲೆ ನನ್ನ ಮಗ ಬಂತು, ಅದು ನಿಂತೋಯ್ತು. ಚೆನ್ನಾಗಿ ಮಾಡಿದ್ದ ಉಪೇಂದ್ರ, ಆಮೇಲೆ ನಿಂತೋಯ್ತು. ನನಗೆ ತುಂಬ ಸಂಕಟ ಆಗೋಯ್ತು, ಏನೋ ಫಸ್ಟ್ ಪಿಕ್ಚರ್ ನಿಂತೋಗ್ಬಿಟ್ಟಿದೆಯಲ್ಲ, ಏನು ಮಾಡೋದು ಅಂದಮೇಲೆ ನನ್ನ ಭಾವನ ಜೊತೆ ಸೇರಿ ಬಂಡಾದನ ಗಂಡ ಅನ್ನೋ ಒಂದು ಸ್ಕ್ರಿಪ್ಟನ್ನ ರೆಡಿ ಮಾಡಿಕೊಂಡು ಆ ಚಿತ್ರವನ್ನು ಮಾಡಿ, ಆಮೇಲೆ ರಾಜಕಿಶೋರ್ ಹೇಳಿದ್ರು ಇದರಲ್ಲಿ ಒಂದು ಪಾತ್ರ ಬರುತ್ತೆ, ಹೆಂಗಿದ್ರು ಅಂಬರೀಷ್ ಅವ್ರು ಚೆನ್ನಾಗಿದ್ದಾರಲ್ಲ, ಅವ್ರ ಹತ್ರ ಹೋಗಿ ಆ ಪಾತ್ರ ಮಾಡಕ್ಕೆ ಕೇಳೋಣ ಬನ್ನಿ ಅಂದ. ನಡ್ರಿ ಹೋಗೋಣ ಕೇಳೋಣ ಅಂತೇಳಿ ನಾನು ಹೋಗಿ ಅವ್ರಿಗೆ ಕೇಳಿದಾಗ ಒಂದು ತುಂಬ ದೊಡ್ಡ ಹೃದಯ ಅನ್ನೋದು ಏನು ಅಂದರೆ ಅದರಲ್ಲೇ ಗೊತ್ತಾಗ್ತದೊಬ್ಬ ಮನುಷ್ಯ. ಸಾಮಾನ್ಯವಾಗಿ ಬೆಳೆದಿರೋರ್ಗೆ ಯಾರಿಗಾದ್ರೂ ಅಪ್ಕಮಿಂಗ್ ಸರ್ ನಾನೊಂದು ಇರೋ ಪಾರ್ಟ್ ಮಾಡ್ತೀನಿ, ನೀವು ಒಂದು ಗೆಸ್ಟ್ ರೋಲು ಮಾಡಬೇಕು ಅಂತ ಏನಾದರೂ ಇವತ್ತಿನ ತಲೆಮಾರಿಗೆ ಯಾರಿಗಾದ್ರೂ ಹೇಳಿದ್ರೆ ಹಿಂಗೆ ಕಣ್ಣಲ್ಲೇ ಕೆರ ತಗೊಂಡು ಹೊಡೆದು ಹೆಂಗೆ ಓಡಿಸ್ತಾರೆ ಆಚೆ ಅಂದರೆ ಕೈಗೆ ಸಿಕ್ಕೋಲ್ಲ ಹಂಗೆ ಕಳಿಸ್ಬಿಡ್ತಾರೆ. ನಾನು ಪಾಪ ಎಪ್ಪನು ಹೇಳಿದೆ, ಸರ್ ಹಿಂಗಿದೆ ಗುರು ಮಗು ಥರ, ಹೌದಾ ಏನ್ ಕತೆ, ಹಿಂಗೆ ಅಂತ ಸೀರಿಯಸ್ ಆ ಕತೆ ಹೇಳ್ತಾ ಇದ್ದೀನಿ, ಅವರು ಆಗ್ತಾವ್ರೆ ನನಗೂ ಆಗ್ತಾವ್ರೆ ಫುಲ್ಲು. ಆಮೇಲೆ ಆ ಕತೆ ಹೇಳ್ತಾ ಇಬ್ರು ಈಗ ಆಗ್ಬಿಟ್ಟಿದ್ದೀವಿ. ಆಮೇಲೆ ಗುರು ಅದು ಏನು ಗೊತ್ತಾ, ಸರಿ ಮತ್ತ ಬಟ್ ಅವ್ರು ಆ ಕಡೆ ಮನ್ಕೋಬಿಟ್ರು, ನಾನು ಈ ಕಡೆ ಮನ್ಕೊಂಡ್ಬಿಟ್ಟೆ. ಕಣ್ಣು ಬಿಟ್ಟು ನೋಡ್ತೀವಿ ಬೆಳಗಾಗೈತೆ. ಆ ಸಂದೇಶ್ ನಾಗರಾಜ್ ಬೇರೆ ಅಲ್ಲಿ ಕೂತ್ಕೊಬಿಟ್ಟು ಅದು ಮೂಲೆಯಲ್ಲಿ ಭಾಳ ಮಜಾ. ಅದು ಇದೆಲ್ಲ ಈ ತಮಾಷೆ ಎಲ್ಲ ನಡೆದ್ಮೇಲೆ ಬೆಳಗ್ಗೆ ನನ್ನ ಮನೆಗೆ ಹೋಗಿಲ್ವಾ ನೀನು ಅಂತ ಕೇಳಿದ್ರು ಬೆಳಗ್ಗೆ. ನೀವು ಹಂಗೆ ಇದು ಕೊಟ್ಬಿಟ್ರಿ ಎಲ್ಲೋ ಮನಕ್ಕೆ ಹೋಗ್ಬಿಟ್ಟೆ ನಾನು. ಆಯ್ತು ಹೋಗು ನನ್ನ ಮಗನೇ ಅಲ್ಲೂ ಮಕ್ಕಳು ಹೋಗಿ ಶೂಟಿಂಗ್ ಹೋಗಿ ಮಾಡ್ತೀನಿ ಹೋಗು ಅಂತ ಹೇಳಿ ಪಾಪ ಅವರು ಬಂದು ಆ ಊಟನೂ ಕೂಡ ನಮ್ಮ ಪ್ರೊಡಕ್ಷನಲ್ಲಿ ತರಿಸಿಲ್ಲ ಅವರು. ನನ್ನ ಫಸ್ಟ್ ಟೈಮು ನನ್ನ ಕೆರಿಯರಲ್ಲಿ ನನ್ನ ಒಂದು ಶೂಟಿಂಗ್ ಸ್ಪಾಟ್ಗೆ ಮಂತ್ರಿ ಮಂಡಲ ಬರುತ್ತೆ. ಅವತ್ತಿನ ಕಾಲದ ದೊಡ್ಡ ದೊಡ್ಡ ಮಿನಿಸ್ಟರ್ಸ್ಗಳೆಲ್ಲ ಬರ್ತಾರೆ, ಅಂಬರೀಷ್ ಫ್ರೆಂಡ್ಸ್. ಅದು ಶೂಟಿಂಗ್ ಥರನೇ ಇರಲಿಲ್ಲ ನನಗೆ, ಅದೇನು ಅದ್ಭುತವಾಗಿತ್ತು ಅಂದರೆ ಪಾಪ ಅವರೇ ಊಟ ತರಿಸ್ತಾರೆ, ಅವರೇ ಎಲ್ಲರಿಗೂ ಹೇಳ್ತಾರೆ ಪಾಪ ನನ್ನ ಮಗ ಹಿಂಗೆ ಮಾಡೋನ್ರಿ ಒಳ್ಳೆಯವನು ಹಂಗೆ ಹಿಂಗೆ ಅಂತ ಹೇಳಿ ಆ ಪಿಕ್ಚರು ಮುಗಿಸ್ತೀವಿ, ರಿಲೀಸೇ ಮಾಡೋದ ಯಾರನ್ನೋ ಬರೋದು. ಯಾರು ಕೇಳಿದ್ರು ಒಪ್ಪಲ್ಲ, ಎಂತೆಂಥ ಪಿಕ್ಚರಿಗೆ ಹೋಗ್ತಾವೆ ಯಾವನೋ ನನ್ನ ಮಗ ಇವನು ಮಾಡೋ ಅಂತ, ಹೋಗಪ್ಪ ಕೆಲಸ ನೋಡೋದು ನೀವು ಅಂತ ಬೈಯೋರು. ತುಂಬ ಬೇಜಾರಾಗೋಯ್ತು. ಆಮೇಲೆ ಗುರುಗೆ ವ್ಯಾಲಿ ಸ್ಕೂಲ್ಗೆ ಇವಳು ಸೇರಿಸ್ಬೇಕು ಅನ್ನೋದು, ಯಾಕೆ ಅವಳು ತಮ್ಮ ಅಲ್ಲಿ ಓದಿದ್ದು. ಅಲ್ಲಿ ನೋಡಿದ್ರೆ 25,000 ಅಡ್ವಾನ್ಸು ಆ ಕಾಲದಲ್ಲಿ. ನಮಗೆ 2 ರೂಪೀಸ್ ಇಲ್ಲ, ಎಲ್ಲ ಫಿಲಮ್ಗೆ ಹಾಕ್ಬಿಟ್ಟಿದ್ವಿ. ಇರೋ ಬರೋದು ನಾನು ನಮ್ಮ ಬಾವ. ಏನು ಹಿಂಗಾಗೋಯ್ತಲ್ಲ ಕತೆ, ಪಿಕ್ಚರು ಮಾಡೋಂಗಿಲ್ಲ, ಒಳ್ಳೆ ಕತೆ ಆಗೋಯ್ತಲ್ಲ ಅಂದ್ಬಿಟ್ಟು ತಿರ್ಗಾ ಅಂಬರೀಷ್ ಮನೆಗೆ ಹೋದೆ ರಾತ್ರಿ 2 ಗಂಟೆ. ಎಲ್ಲ ಸುಮಾರು ಜನ ಮಂತ್ರಿಗಳು ಯಾರೋ ಕೂತ್ಕೊಂಡಿದ್ರು. ಹೋಗಿ ನೋಡಿದ ತಕ್ಷಣ ಬೊಯ್ದ ಯಪ್ಪ ಅಂತಂತ ಮಾತು ಬೊಯ್ದಾಕ್ಬಿಟ್ಟ ನನಗೆ. ಯಾಕೆ ಅಂದರೆ ನೀನೊಬ್ಬ ಕಲಾವಿದ, ಕುಡ್ಕೊಂಡು ಮಧ್ಯರಾತ್ರಿ 2 ಗಂಟೆಯಲ್ಲಿ ಹಿಂಗೆ ಬಂದಿದ್ದೆಲ್ಲ ದೆವ್ವ ಬಂದಂಗೆ ಬುದ್ಧಿದೆಯಾ ನಿನಗೆ ಅಂತ.
ಅವಾಗ ನಾನು ಹೇಳಿದೆ, ಗುರು ನನ್ನ ನೋವು ನನಗೆ ಅರ್ಥ ಮಾಡ್ಕೊ, ಸುಮ್ಮನಿದ್ದವನಿಗೆ ಹೀರೋ ಆಗ್ಬಿಡು ಅಂತ ಹೇಳ್ದವ್ ನೀನು. ನಾನು ಆಗ್ಬಿಟ್ಟು ಹೀರೋ ಬರೋ ದುಡ್ಡೆಲ್ಲ ಆಗ್ಬಿಟ್ಟು ಚಿತ್ರಾನ ಲಾಟ್ರಿ ಹೊಡ್ಕೊಂಡು ನನ್ನ ಮಗ ಸಿನಿಮಾ ರಿಲೀಸ್ ಮಾಡಲ್ಲ ಅಂತಾರೆ, ನನ್ನ ಹೆಂಡತಿ ಫೀಸು ದುಡ್ಡಿಲ್ಲ ಅಂತ ಬೈತಾಳೆ. ಈಗ ಬಿಲ್ಡಪ್ ಹೀರೋ ಮಾಡ್ಬಿಟ್ಟು ಬೇರೆ ರೋಲ್ ಮಾಡಕ್ ಆಗ್ತಾ ಇಲ್ಲ. ಏನು ಹೆಂಗ್ ಬದುಕೋದು ನಾವು? ನೀನು ಹಿಂಗಾಗ್ಬಿಟ್ಟೆ. ಹೌದು, ಯಾಕೆ ಯಾರು ಮಾಡಲ್ಲ ಅಂದ್ರ? ಯಾರು ಮಾತಾಡ್ಸಲ್ಲ ಅಂದೆ. ಆಯ್ತು ಬೆಳಗ್ಗೆ ಮಾತಾಡ್ತೀನಿ, ಹೋಗು ನೀನು, ನಿನ್ನ ನಾಲ್ಕು ಜಾಸ್ತಿ ಆಗ್ಬಿಟ್ಟಿದೆ, ಹೋಗಿ ಮುಚ್ಕೋವಾಗ ನನ್ನ ಮಗನೇ ಅಂತ ಬೈದ್ಬಿಟ್ಟು ಕಳಿಸಿದ್ರು. ಬೆಳಗ್ಗೆ ನೋಡಿದ್ರೆ ಮಾಣಿಕ್ ಚಂದ್ ಅಂತ ಅವರು, ಬರಪ್ಪ ಆಫೀಸ್ಗೆ. ಅಂಬರೀಷ್ ಫೋನ್ ಮಾಡಿದ್ರು ಬೆಳಗ್ಗೆ, ಅದೇನೋ ನೀನು ಯಾವುದೋ ಫಿಲಮ್ ಮಾಡಿದ್ದೆ ಅಂತಲ್ಲ, ನಾನು ತೋರ್ಸಪ್ಪ ನನಗೆ. ಸರಿ ಆಯ್ತು ಅಂತ ಹೇಳಿ ಡಬಲ್ ರೋಡಲ್ಲಿ ಯಾವುದೋ ಒಂದು ಹಳೇ ಸ್ಟುಡಿಯೋ ಅದು, ಅಲ್ಲೋಗಿ ತೋರಿಸಿದ್ವಿ. ನೋಡಿದ ತಕ್ಷಣ ವಸಂತ್ ಲ್ಯಾಬು ನೋಡ್ಬಿಟ್ಟು ಬಹಳ ಥ್ರಿಲ್ ಆಗ್ಬಿಟ್ಟು, ಆ ಸೇಟು ಬೊಲೆ ಬದುಕಂತ. ಇವತ್ತು ನಾನು ಆತನ ನಾನು ಮರೆಯಲ್ಲ. ಅವನ ಜಡ್ಜ್ಮೆಂಟ್ ಇದೆಯಲ್ಲ, ನನಗೆ ಬಹಳ ಖುಷಿ ಆಯ್ತು. ಅವನು ಹೇಳ್ತಾವನೆ, ಅವನು ಹೊಸಬ ಇರ್ಬೋದು, ಏನಾದ್ರೂ ಹಿಡಿದ್ರೆ ಈ ಪಿಕ್ಚರು ಮಗ 30 years ಪಿಕ್ಚರ್ ಇಲ್ಲ, ಏನ್ ಮಾಡಿದಾನೆ ಪಿಕ್ಚರ್ ಅಂತ ಅವನೇ. ನನಗೆ ಫುಲ್ಲು ಥ್ರಿಲ್ಲು. ಮುಂದೆ ಹೋದ್ರೆ ನಿಲ್ಸ್ಬಿಡ್ತಾರೆ ಮಾತನ್ನ, ಹಿಂದ್ಗಡೆ ಬಚ್ಕೊಂಡು ಕೇಳಿಸ್ಕೊಂಡು ಏನ್ ಮಾತಾಡ್ತಾವ್ರು ನನ್ನ ಬಗ್ಗೆ ಅಂತ. ಪಾಸಿಟಿವ್ ಇದೆ. ಏನ್ ಮಾಡೋದು ಅಂದ್ರೆ ಆಮೇಲೆ ಅವ್ನು ಹೇಳ್ದ, ನೋಡ್ರಿ ರಾಜಾ, ಈ ಪಿಕ್ಚರ್ ರಿಲೀಸ್ ಮಾಡೋಕ್ಕೆ 4-5 ಲಕ್ಷ ಬೇಕು, ಪ್ರಿಂಟು ಪಬ್ಲಿಸಿಟಿ. ತಿರ್ಗಾ ಭಯ ಆಗ್ಬಿಡುತ್ತೆ ನನಗೆ. 4-5 ಲಕ್ಷನಾ ಸರ್? ನಮ್ಮ ಹತ್ರ 2 ರೂಪೀಸ್ ಇಲ್ಲ ಸರ್. ನೋಡೋಣಪ್ಪ, ನಾವು ಮಾತಾಡ್ತೀನಿ ಅಂದ್ಬಿಟ್ಟು ಆಮೇಲೆ ಏನು ಅಂಬರೀಷ್ ಹೇಳಿದ್ರು, ಆತ ಅವನ ಕೈಯಿಂದ 5 ಲಕ್ಷ ಹಾಕ್ಬಿಟ್ಟು ಅಗ್ರಿಮೆಂಟು ಸೈನ್ ಅದ್ರೊಳಗೆ ಹಾಕೋನೆ. ಏನು ಒಂದು 20% ಏನೋ ಕಮಿಷನ್ನು, ಅದು ಇದು ಏನೇನೋ ಬರ್ದವನೆ. ನಮ್ಮ ಭಾವ ಸ್ವಲ್ಪ ಬುದ್ಧಿವಂತ. ಭಾವ ಹೇಳ್ದ, ಒಂದು ವೇಳೆ ಜಗಿ ಫಿಲಮ್ ಏನಾದ್ರು ಓಡ್ಬಿಟ್ರೆ ಇವನೇ ಅರ್ಧ ಬಡ್ಕೊಂಡು ತಿನ್ಬಿಡಂಗ ಅವನೇ. ಅದೊಂದು ಸ್ವಲ್ಪ ನಾವು ಮಾತಾಡೋದು ಒಳ್ಳೇದಲ್ವಾ, ಇದೊಂದು ಪಾಯಿಂಟ್ ನಂಗೆ ಯಾಕೋ ಡೌಟು ಅಂದು. ನಾವು ರಿಲೀಸ್ ಆದ್ರೆ ಸಾಕು ಅಂತ ನಾವು ಸುಮ್ಮನೆ ಸಿನಿಮಾಸ್ ಯಾವ್ದಪ್ಪ ಬಂದ್ರೆ ಬೇಡ ಜಗಿ, ನಿಮ್ಗೆ ಗೊತ್ತಿಲ್ಲ, ದುಡ್ಡು ಇಟ್ಟಾಗ್ಬಿಟ್ರೆ ಏನ್ ಮಾಡ್ತೀರಾ? ನೀವ್ ಹೇಳೋದು ಹೆಂಗಿದೆ ಅಂದ್ರೆ ಸಿನಿಮಾ ಏನೋ ಇಟ್ಟಾಗ್ಬಿಟ್ಟು ದಾರಿ ಬಿಡಿ ಅನ್ನಂಗೆ ಎಲ್ಲ ಫುಲ್ ದುಡ್ಡು ನಮ್ಮನೆಗೆ ಬರಂಗೆ ಹೇಳ್ತೀರಾ, ಬರ್ಲಿ ಸುಮ್ಮನೆ ಇರ್ರಿ ಅಂತ ಪ್ಲೀಸ್. ಸರಿ ಆಯ್ತು, ಅದ್ರ ಮೇಲೆ ನೋಡಿ ಡಿಸ್ಕಷನ್ ಆಯ್ತು. ಆಯ್ತು ಬಿಡು ರಾಜಾ, ನಿಮ್ಗೆ ಓಡುತ್ತೆ ಅಂತ ಅಷ್ಟು ಕಾನ್ಫಿಡೆನ್ಸ್ ತಾನೆ, ಆಯ್ತು ಬಿಡಪ್ಪ. ಅದೆಷ್ಟೋ ಪರ್ಸೆಂಟೇಜ್ ಎಲ್ಲ ಚೇಂಜ್ ಮಾಡಿದೆ, ಅಗ್ರಿಮೆಂಟ್ ಚೇಂಜ್ ಮಾಡ್ದೆ. ನಮ್ಮ ಶ್ರೀನಿವಾಸ ಕೇಳಿದ ಮುದುಗೊಂದು ಬಾರಲ್ಲಿ ಫುಲ್ ಗುಂಡಾಗ್ತಾ, ಏನ್ ಸಿನಿಮಾ ಅಷ್ಟು ಕಾನ್ಫಿಡೆನ್ಸ್ ನಿಮಗೆ ಓಡುತ್ತಾ ಈ ಪಿಕ್ಚರು ಅಂತ. ಕಷ್ಟಪಟ್ಟಿದ್ದೀವಿ ನೋಡೋಣ. ನೆಕ್ಸ್ಟ್ ಅದು ಇತಿಹಾಸನ ಬದಲಾವಣೆ ಮಾಡ್ತಾರೆ. ಯಾವ ಮನುಷ್ಯನಿಗೆ ಒಂದು ಸಕ್ಸಸ್ ಅಂದ್ರೆ ಏನು, ದುಡ್ಡು ಅಂದ್ರೆ ಏನು ಗೊತ್ತಿಲ್ಲ. ಅವತ್ತಿನ ಕಾಲ 69 ಲಕ್ಷ ವ್ಯಾಪಾರ ಮಾಡಿದಂಥ ಚಿತ್ರ 20 ಲಕ್ಷ ಮಾಣಿಕ್ಯಂದೇ ಕಮಿಷನ್ ತಗೊಂತಾನೆ. ಅವತ್ತಿನ ಕಾಲ 1 ಕೋಟಿ ಕಲೆಕ್ಷನ್ ಮಾಡ್ಕೊಂಥದ್ದು. ದುಡ್ಡು ಎಂಬತಕ್ಕದನ್ನ ನಾನು ನೋಡಿದೆ, ಹಿಂಗೆ ನನ್ನ ಕಣ್ಣಲ್ಲಿ ಜೋಡಿಸ್ಬಿಟ್ಟು ನೋಡಿದೆ. ಓಹೋ, ಏನಪ್ಪ ಹಿಂಗೆ ದುಡ್ಡಿದೆ. ಹಂಗೆ ಬೆಳೀತಾ ಇನ್ನೊಂದು ಆಗ್ತಾ ಏರು ಪೇರು, ಹತ್ತದೆ ಬಿದ್ದೆ, ಹೆಟ್ಟು ಫ್ಲಾಪು, ನಡೆದು ಮಧ್ಯ ಕೆಲವು ಮಹನೀಯರು ಯಾವುದೋ ಒಂದು ಪ್ರೋಗ್ರಾಮ್ ಕರೆದ್ರು, ಬನ್ನಿ ಅಮ್ಮ ಇವರು ಪ್ರಭಾಕರು ಬರ್ತಾವ್ರೆ, ನೀವು ಬನ್ನಿ ಅಂತ. ನಮ್ಮ DK ಶಿವಕುಮಾರ ನನ್ನ ಭಾಳ ಒಳ್ಳೆ ಫ್ರೆಂಡು, ಇವತ್ತು ಒಳ್ಳೆ ಫ್ರೆಂಡೇ, ಜಸ್ಟ್ ಲೈಕ್ ಮೈ ಬ್ರದರ್. ಕರ್ದ. ಸರಿ ಆಯ್ತಪ್ಪ ಅಂತ ಹೋಗಿ ನಮ್ಮ ಭಾಷಣಗಳನ್ನೆಲ್ಲ ಬಿಗಿದಾಗ ಅವನಿಗೆ ಒಂದು ಒಳಗಡೆ ಹುಳ ಹೋಯ್ತು. ಈ ನನ್ನ ಮಗ ಹಿಂಗೆ ಇವನ್ನ ಎಳ್ಕೊಂಡು ಪಾಲಿಟಿಕ್ಸ್ಗೆ ಹಾಕೋಬಿಟ್ರೆ ಹೆಂಗಿರ್ತದೆ ಅಂತ ಸ್ಕೀಮ್ ಹಾಕಿ ಟಕ್ ಅಂತ ಎತ್ಕೊಂಡು ಬಿಸಾಕ್ದ ಪಾಲಿಟಿಕ್ಸ್ಗೆ. ಅಲ್ಲಿಂದ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಯ್ತು. ಅದು ನಡೀತು, ಇದು ನಡೀತು, ಹಂಗೇ ಆಗ್ತಾ 40 ವರ್ಷ ಮುಗದೇ ಹೋಗ್ಬಿಟ್ಟಿದೆ. ಈ ಜರ್ನಿ ನೆನೆಸ್ಕೊಂಡಾಗ ಯಾರು ಮಾಡಿದ್ರು, ಎಲ್ಲಿ ಮಾಡಿದ್ರು, ಹೆಂಗಾಯ್ತು, ಏನಕ್ಕಾಯ್ತು, ಏನು ಇದ್ರದ್ದು ತತ್ವ ಸಿದ್ಧಾಂತ ಒಂದು ಅರ್ಥವೇ ಆಗಿಲ್ಲ. ಒಟ್ಟಲ್ಲಿ ಒಂದೊಂದು ಧನ್ಯವಾದ ದೇವರಿಗೆ. ಬಹುಶಃ ಇವತ್ತು ನಮ್ಮ ತಂದೆಗೆ ಒಬ್ಬರು ಬ್ರದರ್ ಬದುಕಿದ್ದಾರೆ, ಒಂದು 4 ಜನ ಸಿಸ್ಟರ್ಸ್ ಬದುಕಿದ್ದಾರೆ. ನಮ್ಮ ತಾಯಿ ಕಡೆ ಎಲ್ಲ ತೀರ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಆ ಕಡೆ ಮತ್ತೆ ಈ ಕಡೆ ನೋಡಿದಾಗ ನನಗೆ ಒಳಗಡೆ ಒಂದು ಸಂತೋಷ ಏನು ಅನ್ಸುತ್ತೆ ಅಂದ್ರೆ, ಪಾಪ ಇವತ್ತು ಅದೇ ಮಧ್ಯಮ ವರ್ಗದ ಕುಟುಂಬದಲ್ಲಿ ಅದೇ ಜೀವನ, ಅದೇ ಕಷ್ಟ. ಪಾಪ ನನ್ನ ಚಿಕ್ಕಪ್ಪದೇರು ಮಕ್ಕಳು ಪಾಪ ಆಟೋ ಹೊಡಿತಾ ಇದ್ದಾರೆ, ಇನ್ನೊಬ್ರು ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದಾರೆ. ಇಂಥ ಒಂದು ಸಣ್ಣ ಫ್ಯಾಮಿಲಿನಲ್ಲಿ ಇಷ್ಟು ಹಲೋ
ಥ್ಯಾಂಕ್ ಯು ಸೋ ಮಚ್. ಎಸ್ 40 years ಮನೆಯವ್ರು ನಡೆದು ಬಂದಿದ್ದು ದಾರಿ ಹೇಳ್ತಾ ಇದ್ರು. ಅಂಡ್ ಒಂದು ಆರ್ಟಿಸ್ಟ್ ಆಗಿ ಅದಕ್ಕಿಂತ ಮುಂಚೆ ನಾನು ಅವ್ರು ಭೇಟಿಯಾದಾಗ he was 19 years ಅಂಡ್ ಅವತ್ತಿಂದ he would tell one thing, ನಾನು ರಾಯರ ಹತ್ರ ಎರಡೇ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡ ನೀನು, ಫಸ್ಟ್ ನಾನು ಬಣ್ಣ ಹಚ್ಬೇಕು, ನಾನು ಆರ್ಟಿಸ್ಟ್ ಆಗ್ಬೇಕು ಅಂತ ಕೇಳ್ಕೊತೀನಿ, ನೆಕ್ಸ್ಟ್ ನೀನ್ ಮದುವೆ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ ಅಂತ. ಸೊ ಅವಾಗ್ಲೇ ಕಾಂಪ್ರಮೈಸ್ ಗೊತ್ತಾಯ್ತು. ನಾನು ಸೆಕೆಂಡ್ ಡೇ ಆಲ್ವೇಸ್ ಅವ್ರ ಆಕ್ಟಿಂಗ್, ಅವರು ಬಣ್ಣ ಹಚ್ಚೋದು, ಯಾಕಂದ್ರೆ ಅದು ಬಿಟ್ರೆ ಅಂಡ್ ಇಟ್ ಇಸ್ ವೆರಿ ಸ್ಟ್ರೇಂಜ್. ಅವ್ರ ತಾತ ಅವರು ಎಸ್ ಒಂದಷ್ಟು ಆರ್ಟ್ ಫೀಲ್ಡ್ ಅಲ್ಲಿ ಇದ್ರು, ಬಟ್ ಇವ್ರಿಗೆ ಎಲ್ಲಿಂದ ಆ ಒಂದು ಒಲವು ಆನ್ ಆಕ್ಟಿಂಗ್, ಒಂದು ಶ್ರೀರಾಮಪುರಂ ರಸ್ತೆಯಲ್ಲಿ ಇದ್ದಾಗ ಇಡೀ ಸರ್ಕಲ್ ಇಟ್ಸ್ ಅ ನೋನ್, ಎಲ್ಲರೂ ಲೈಕ್ 40 years ಬ್ಯಾಕ್ ಆ ಏರಿಯಾಗೆ ಆಟೋ ಡ್ರೈವರ್ಸೇ ಬರ್ತಾ ಇರ್ಲಿಲ್ಲ ಅಂತ ನಟೋರಿಯಸ್ ಏರಿಯಾ. ಅಂತ ಏರಿಯಾಲಿ ವಿತೌಟ್ ಎನಿ ಬ್ಯಾಕ್ ಗ್ರೌಂಡ್ he always wanted to be a star. ಇಷ್ಟೊಂದು ಜನ ಈ 40 years ಪಯಣ ಲಕ್ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ದೇವರ ಆಶೀರ್ವಾದ ಇದೆ. ಆದ್ರೆ ಲಕ್ಗೆ ಇನ್ನೊಂದು ಎಕ್ಸ್ಪ್ಲನೇಷನ್ ಏನಂದ್ರೆ ಹಾರ್ಡ್ ವರ್ಕ್, ಡೆಡಿಕೇಶನ್ ಮತ್ತೆ ಅವರಲ್ಲಿ ಇರುವಂತ ಸೆಲ್ಫ್ ಕಾನ್ಫಿಡೆನ್ಸ್. ಸ್ಮೂತ್ ಜರ್ನಿನ ಅಂದ್ರೆ ಖಂಡಿತವಾಗ್ಲೂ ಅಲ್ಲ. ಎಸ್, ನನ್ನ ಒಂದು ಫಾರ್ಚೂನ್ ಅಂತ ಹೇಳ್ಬೋದು. ಇವರಿಗೆ ಪಾತ್ರಗಳು ಸಿಗದೆ ಇರುವಾಗ ಮದುವೆ ಆದ ಹೊಸರಲ್ಲಿ ಲವ್ ಮ್ಯಾರೇಜ್, ಎವ್ರಿಬಡಿ ನೋಸ್ ದ ಸ್ಟೋರಿ. ಸೊ ಇನ್ಲಾಸ್ ಇರ್ಲಿಲ್ಲ, ಪೇರೆಂಟ್ಸ್ ಇರ್ಲಿಲ್ಲ, ಫ್ಯಾಮಿಲಿ ಇರ್ಲಿಲ್ಲ. ಆಬ್ವಿಯಸ್ಲಿ ಸಕ್ಸಸ್ ಇಲ್ಲ ಅಂದ್ರೆ ಅದು ಕೋಪ ಇತ್ತು ಬೇರೆ, ಲವ್ ಮ್ಯಾರೇಜ್ ಅಂತ. ಸೊ ನೋ ಬಡಿ ಅರೌಂಡ್. ಐ ವಾಸ್ ಹಿಸ್ ಓನ್ಲಿ ಆಡಿಯನ್ಸ್. ಡೈರೆಕ್ಟ್ರು, ಎಡಿಟರು, ಪ್ರೊಡ್ಯೂಸರು ಎಲ್ಲ ನಾನೇ. ಬೆಳಗ್ಗೆ ಎದ್ದಾಗ ಅವರು ಹೇಗೆ ನಾರ್ಮಲ್ ಆಗಿರಕ್ ಟ್ರೈ ಮಾಡ್ತಾ ಇದ್ರು ಅಂದ್ರೆ, ಯಾಕಂದ್ರೆ ಒಂದು ಆರ್ಟಿಸ್ಟ್ಗೆ ದ ಅಮೌಂಟ್ ಆಫ್ ಸೈಕಲಾಜಿಕಲ್ ಅಪ್ಸ್ ಅಂಡ್ ಡೌನ್ಸ್ ಏನಾಗುತ್ತೋ ನಾರ್ಮಲ್ ಅವ್ರಿಗೆ ಅದು ಅರ್ಥ ಆಗೋದು ಬಹಳ ಕಷ್ಟ. ಕಾರಣ ಒಂದು ಆರ್ಟಿಸ್ಟ್ ಅಂದಾಗ ಎಲ್ಲೋ ಒಂದು ಪ್ರಪಂಚದಲ್ಲಿ ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತಾರಂದ್ರೆ ದ ಹೋಲ್ ಸೆಟ್ ರಿವಾಲ್ವ್ಸ್ ರೌಂಡ್ ದೆಮ್. ಅವ್ರನ್ನ ಒಂಥರ ಕಿಂಗ್ಸ್ ತರ, ಕ್ವೀನ್ಸ್ ತರ ಟ್ರೀಟ್ ಮಾಡಿ ಒಂದಷ್ಟು ಮೆಟ್ಲು ಫೇಮಲ್ ಆಗ್ಲಿ, ಹೆಸರಲ್ಲಾಗ್ಲಿ ಕೆಳಗಿಳಿದ್ರೆ ಅದು ತಡ್ಕೊಳ್ಳೋ ಶಕ್ತಿ ಅವ್ರಿಗಿರಲ್ಲ. ಸೊ ಇವರಿಗೆ ಬ್ಯಾಕ್ ಬೋನ್ ಆಗಿ ಫ್ಯಾಮಿಲಿ ಮೆಂಬರ್ಸೇ ಇರಬೇಕು. ಅಂಡ್ ಇಟ್ ವಾಸ್ ಅ ವೆರಿ ಟಫ್ ಜರ್ನಿ ಫಾರ್ ಮೀ ಆಲ್ಸೋ. ಯಾಕಂದ್ರೆ ಅವರ ಒಂದು ಭಾವನೆಗಳನ್ನ ಅವ್ರು ಮಾತಾಡ್ಕೊಂಡ್ ಬರುವಾಗ ಅವ್ರಿಗೆ ಗೊತ್ತಿದ್ದಂಗೆ ಎಷ್ಟು ಸರಿ ಅಂಬರೀಶ್ ಅವ್ರು ಮೀಟ್ ಮಾಡಿದಾಗ ಹಿಂಗ್ ಎಣ್ಣೆ ಹಾಕ್ದೆ, ಅಲ್ಲಿ ಹೋದಾಗ ಹಿಂಗ್ ಕುಡ್ದಿದೆ. ಎಸ್, ದಟ್ ವಾಸ್ ದಿ ನೇಚರ್. ಯಂಗ್, ಬ್ರಾಶ್, ಆಲ್ಕೋಹಾಲ್ ಇದೆಲ್ಲ ಇದ್ದಾಗ, ಜೊತೆಗೆ ಐ ವಾಂಟ್ ಟು ಪ್ರೂವ್ ಅನ್ನೋ ಒಂದು ಫೈರ್ ಇದ್ದಾಗ, ಆಪರ್ಚುನಿಟಿ ಸಿಗ್ಲಿಲ್ಲ ಅಂದಾಗ ಇಟ್ ಇಸ್ ವೆರಿ ಡಿಫಿಕಲ್ಟ್. ಇನಿಷಿಯಲ್ ಆಗಿ ಸೋಲೋ ಆಗಿ ಐ ವಾಸ್ ಲಕ್ಕಿ ಟು ಬಿ ದೇರ್. ಅದಾದ ನಂತರ ನನ್ನ ಮಗು, ದೊಡ್ಡ ಮಗ, ಹಿ ವಾಸ್ ಅರೌಂಡ್ ಫಸ್ಟ್ ಇಯರ್ ಬರ್ತ್ಡೇಗೆ ವಿ ವೆಂಟ್ ಶಾಪಿಂಗ್. ಇವ್ರು ಹೇಳ್ದಂಗೆ ರಣಧೀರ ಅವ್ರಿಗೆ ಕೊಟ್ಟಿರೋ ಕಾಸಲ್ಲಿ ಒಂದಷ್ಟು ಸ್ವಿಚ್ ಆಫ್ ಮಾಡಿ ಮಗನ್ ಬರ್ತ್ಡೇಗೆ ಅಂತ ಬಟ್ಟೆ ಇಸ್ಕೊಳಕ್ಕೆ ಅಂತ ಹೋದಾಗ ಫಸ್ಟ್ ಟೈಮ್ ಒಂದು ಪಬ್ಲಿಕ್ ಇವರು ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡ್ತಾರಂತ ನನಗೆ ಕೇಳಿದ್ರು. ಇವರು ಕ್ಯಾಶ್ ಕೌಂಟರ್ ಹತ್ರ ಇದ್ರು. ಯಾರು ನಮಗ್ ಬಟ್ಟೆ ಮಾಡ್ತಾ ಇದ್ರು ಆ ಒಂದು ಹುಡುಗ ಕೇಳ, ಇವರು ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡ್ತಾರಂತ. ಏನ್ ಖುಷಿ ಆಗೋಯ್ತು ಅಂದ್ರೆ, ಓ ಮೈ ಗಾಡ್, ಅದು ಫಸ್ಟ್ ಟೈಮ್ ನಾನು ಇವ್ರ ಮದುವೆ ಆಗಿ ಒಂದು ಮಗು ಆದ ನಂತರ ಸಂಬಡಿ ಹೂ ರೆಕಗ್ನೈಸ್ಡ್ ಹಿಮ್. ಅಂಡ್ ಐ ರಿಮೆಂಬರ್ ಓಡೋಗಿ ಸೈಡ್, ಅದು ಎಲ್ಲರ ಎದುರುಗಡೆ ತೋರ್ಸ್ಕೊಳಂಗಿಲ್ಲ, ಸ್ವಲ್ಪ ಹಂಗೆ ಲೆವೆಲ್ ಮೇಂಟೈನ್ ಮಾಡ್ಬೇಕು ಅಂದ್ಬಿಟ್ಟು ನಿಧಾನಕ್ಕೆ ಹೋಗಿ ಹೇಳ್ದೆ, ಅಂಗಡಿಯವರು ನೀನ್ ರೆಕಗ್ನೈಸ್ ಮಾಡಿದ್ರು, ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡ್ತಾರ ಅಂತ ಕೇಳ್ತಾ ಇದಾರಂತ.
ಇನ್ಸ್ಟೆಂಟ್ ಆಗಿ ನೋಡ್ಬೇಕು. ಅದುವರೆಗೂ ಯಾವ್ದೋ ಕೈಯಲ್ಲಿ ಪ್ಯಾಕೆಟ್ ಇಟ್ಕೊಂಡಿರೋರು ನನ್ ಕೈಗೆ ಪ್ಯಾಕೆಟ್ ಕೊಟ್ಬಿಟ್ಟು ನೀನ್ ಪ್ಯಾಕೆಟ್ ತಗೊಂಬ, ನಾನು ಇದೆಲ್ಲ ಎತ್ಕೊಂಬರಲ್ಲ. ಜನ ಸ್ಟಾರ್ಟೆಡ್ ರೆಕಗ್ನೈಸಿಂಗ್ ಮೀ. ಅಯ್ಯೇ ಹೇಳಿದ್ರೆ ತಪ್ಪಾಗೋಯ್ತಲ್ಲ ನಿನಗೆ ಅಂತ. He was also young, I was also young. Just imagine, both are idiots who are headstrong. So ನಮ್ಮ ಮ್ಯಾರೇಜ್ ಲೈಫ್ ಅಂತೂ ಬಿಡಿ, ಯು ಕಾಂಟ್ ಇವನ್ ಇಮ್ಯಾಜಿನ್ ದ ರೋಲರ್ ಕೋಸ್ಟರ್ ಇನ್ ದಟ್. ಅಲ್ಲಿ ಶುರು ಆಗಿದ್ದು. ಅಂಡ್ ಆಸ್ ಈ ರೈಟ್ಲಿ ಪಾಯಿಂಟೆಡ್ ಔಟ್, ನನಗೆ ನನ್ನ ವಾತಾವರಣ ಟೋಟಲಿ ಡಿಫ್ರೆಂಟ್. ಅಪ್ಪ ಅಮ್ಮ ಏಥರ್ಸ್, ದೇ ಡೋಂಟ್ ಬಿಲೀವ್ ಇನ್ ಗಾಡ್. ಇಲ್ಲಿ ಇವ್ರ ವಾತಾವರಣ ಎವ್ರಿಥಿಂಗ್ ಇಸ್ ಅಸ್ಟ್ರಾಲಜಿ ಅಂಡ್ ರಿಲಿಜನ್ ಬೇಸ್ಡ್. ಸೊ ನನಗೆ ಎಂತ ಒಂದು ಬ್ಯೂಟಿಫುಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂದ್ರೆ, ಪ್ರತಿ ಸರಿ ಇದು ನಾನ್ ನೋಡಿರೋದು ಕಂಡಿರೋದು, ನಾವು ಮಂತ್ರಾಲಯಕ್ಕೆ ಹೋಗಿ ವಾಪಸ್ ಬರುವಾಗ, ಮಂತ್ರಾಲಯಕ್ಕೆ ಹೋಗೋಕೆ ದುಡ್ಡೇ ಇರ್ತಾ ಇರ್ಲಿಲ್ಲ. ಎಷ್ಟು ಸರ್ಕಸ್ ಪಟ್ಟು ಅಲ್ಲಿ ಮಂತ್ರಾಲಯದಲ್ಲಿ ಹೋದಾಗ ಅರ್ಧ ಟೀ ಕುಡಿಯೋಕೆ ನಮ್ ಕಾಸಿರ್ತಾ ಇರ್ಲಿಲ್ಲ. ಅಂತದ್ದು ಮುಗಿಸ್ಕೊಂಡ್ ಬಂದ್ರೆ, ಅಂಡ್ ಹಿ ವಾಸ್ ವೆರಿ ಕಾನ್ಫಿಡೆಂಟ್. ಪವರ್ ಆಫ್ ವಿಜುವಲೈಸೇಷನ್ ಅಂತ ಇವತ್ತು ನಾನು ಏನ್ ಓದ್ತೀನೋ, ಐ ಹ್ಯಾವ್ ಸೀನ್ ಇಟ್ ಇನ್ ಹಿಮ್. ಹಿ ವುಡ್ ಟೆಲ್, ಮಂತ್ರಾಲಯದಿಂದ ವಾಪಸ್ ಹೋಗುವಾಗ ನೀನ್ ನೋಡ್ಪಾರು, ನನಗ್ ನೋಡ್ಪಾರು ಪಿಕ್ಚರ್ ಸಿಗತ್ತೆ ಅಂತ. ಒಂದು ಆಸ್ ಅ ವೈಫ್, ಆಸ್ ಅ ಹ್ಯೂಮನ್ ಬೀಯಿಂಗ್ ನಾನ್ ಕಲ್ತಿದ್ದೇನು ಅಂದ್ರೆ, ಒಬ್ಬರಿಗೆ ನಾವ್ ಎನ್ಕರೇಜ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಡಿಸ್ಕರೇಜ್ ಮಾತ್ರ ಮಾಡಕ್ ಹೋಗ್ಬಾರ್ದು. ದಟ್ ಇಸ್ ಸಮಥಿಂಗ್ ವಿಚ್ ಐ ಬಿಲೀವ್ ಇನ್. ಲೈಫ್ ಅಲ್ಲಿ ಯಾವತ್ತೂ ನಾನು ಅವ್ರಿಗೆ ನಿನ್ ಕೈಯಲ್ಲಿ ಆಗಲ್ಲ ಅಂತ ನಾನು ಹೇಳಲೇ ಇಲ್ಲ. ನನ್ ಮನ್ಸಲ್ಲಿ ಅನ್ಕೋತಾ ಇದ್ದೆ, ಬಟ್ ಐ ವುಡಂಟ್ ಶೋ ಇಟ್ ಔಟ್. ಸೊ ವೆನ್ ಇಟ್ ಟರ್ನ್ಸ್, ಐ ಸೇ ಓಕೆ ಸಿಗತ್ತೆ. ಇದೇ ತರ ಅವ್ರು ಹೇಳ್ದಂಗೆ ನಾವು ಮಂತ್ರಾಲಯದಿಂದ ವಾಪಸ್ ಬಂದ್ವಿ. ಹಬ್ಬಕ್ಕೆ ರೆಡಿ ಮಾಡ್ತಾ ಇರುವಾಗ ನಮ್ಮ ರವಿ ಅವ್ರ ಮನೆಗ್ ಬಂದು, ಈ ತರ ನಿಮ್ಗೆ ಪಿಕ್ಚರ್ ಸಿಕ್ಕಿದೆ ಅಂದಾಗ, ಇಟ್ ವಾಸ್ ಸಚ್ ಅ ಶಾಕ್. ಈ ತರ ಒಂದಲ್ಲ ಎರಡಲ್ಲ ಪವಾಡ ವಿಚ್ ಹಸ್ ಹ್ಯಾಪನ್ಡ್ ಇನ್ ಲೈಫ್. ಅಂಡ್ ಸಂಪಿಗೆ ಥಿಯೇಟರ್ ಅಲ್ಲಿ ಕೃಷ್ಣನಿ ಕುಣಿದಾಗ ಪಿಕ್ಚರ್ ರಿಲೀಸ್ ಆದಾಗ, ಎವ್ರಿ ಮೂವಿ ಆಫ್ ಹಿಸ್ ಇನಿಷಿಯಲ್ ಡೇಸ್, ಎಸ್ ನಾ ಹೇಳ್ದಂಗೆ ಐ ವಾಸ್ ಇಸ್ ಚೇರ್ ಲೀಡರ್, ಐ ವಾಸ್ ಇಸ್ ಚಾಂಪಿಯನ್ ಅಷ್ಟೇ. ಬೇರೆಯವ್ರು ನಂಬ್ತಾರೋ ಬಿಡ್ತಾರೋ, ಇವತ್ತು 40 ವರ್ಷಗಳಾದ್ಮೇಲೆ ಹೆಮ್ಮೆಯಿಂದ ಹೇಳ್ತೀನಿ, ಐ ಆಲ್ವೇಸ್ ಟ್ರಸ್ಟೆಡ್ ಹಿಮ್. ಸೊ ಕ್ಯಾರೆಕ್ಟರ್ ರೋಲ್ ಮಾಡೋದು ಅವ್ರು ನೋಡಕ್ ಹೋದಾಗ ಫಸ್ಟ್ ಟೈಮ್, ಯೂಶಲಿ ಏನಾಗತ್ತೆ, ಇವರು ಒಂದ್ 4-5 ಜನದ ಜೊತೆ ಮಾಡುವಾಗ ಒಟ್ಟಾಗಿ ಸ್ಕ್ರೀನ್ ಅಲ್ಲಿ ಬಂದಾಗ ಗೊತ್ತಾಗಲ್ಲ, ಒಂದು ವಿಸಿಲ್ ಬಂತು, ಕ್ಲಾಪ್ಸ್ ಬಂತು ಅಂದ್ರೆ. ದಿಸ್ ವಾಸ್ ದ ಫಸ್ಟ್ ಟೈಮ್ ಕೃಷ್ಣನಿ ಕುಣಿದಾಗ ಅಲ್ಲಿ ಸಂಪಿಗೆ ಥಿಯೇಟರ್ ಅಲ್ಲಿ ಇವ್ರ ಎಂಟ್ರಿಗೆ ಫುಲ್ ಗುಂಗ್ರು ಕೂದಲು ಬಿಗ್ತಾ ಇತ್ತು. ಎಂಟ್ರಿಗೆ ದ ಹೋಲ್ ಥಿಯೇಟರ್ ಬರ್ಸ್ಟ್ ಇನ್ ಟು ಕ್ಲಾಪ್ಸ್ ಅಂಡ್ ವಿಸಿಲ್ಸ್. ಐ ಥಿಂಕ್ ಅವತ್ತು ನಾನು ವೆಯ್ಟ್ ಹಾಕಕ್ ಶುರು ಆಗಿದ್ದು ಕಡಿಮೆ ಆಗಿಲ್ಲ. ಐ ವಾಸ್ ಶಾಕ್. ಓ ಮೈ ಗಾಡ್, ಇವ್ರಿಗಂತ ಅವಾಗೇನು ನೋ ಮೊಬೈಲ್, ಮನೆಗೆ ಓಡ್ ಬಂದು ಶ್ರೀರಾಮ್ಪುರಂಗೆ ಹೇಳ್ಬೇಕು ಇವ್ರಿಗೆ, ಅಯ್ಯೋ ಜಿಗಿ ನೀನ್ ಬಂದಾಗ ನೀನ್ ಕ್ಲಾಪ್ಸ್ ಮಾಡಿದ್ರು, ಅಯ್ಯೋ ಜನ ವಿಸಿಲ್ ಹೊಡೆದ್ರು. ದಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್. ಯಾವ ಮನುಷ್ಯನಿಗೆ ಒಂದು ಕನಸಿದೆಯೋ ಆ ಕನಸು ನೆನಸಾಗೋದು ನಾನ್ ನೋಡಿದಂತ ಒಂದು ಅವಕಾಶ ಅವತ್ ಸಿಕ್ತು. ಅಲ್ಲಿಂದ ಇಲ್ಲಿವರೆಗೂ ಯಾರ್ಯಾರು ನಮ್ ಲೈಫಲ್ಲಿ ಬಂದಿದ್ದಾರೆ, ಯಾರ್ಯಾರು ನಮಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಕ್ ಹೋದ್ರೆ ಇಟ್ಸ್ ಇಂಪಾಸಿಬಲ್. ಯಾಕಂದ್ರೆ ಹೇಳ್ದಂಗೆ ದೇವರ ಆಶೀರ್ವಾದ, ಇವರಲ್ಲಿ ಇರೋ ಬಿಲೀಫು ಅದೇನೋ. ಇಫ್ ಯು ಜಸ್ಟ್ ಥಿಂಕ್ ಅಬೌಟ್ ಇಟ್, ಇವರು ಡೆಬ್ಯೂ ಆದಾಗ, ಲೆಟ್ ಅಸ್ ಸೇ ಯಾರೋ ಒಬ್ರು 20 ವರ್ಷ ಇದ್ರು, ದೇ ಆರ್ ಜಸ್ಟ್ ಇನ್ ಕಾಲೇಜ್ ಅಂದ್ರೆ 40 years ಡೌನ್ ದ ಲೇನ್ ನಾವೆಲ್ಲ ಸೀನಿಯರ್ ಸಿಟಿಸನ್ಸ್ ಆಗ್ಬಿಟ್ಟಿರ್ತಾರೆ. ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಇನ್ನ ದೇ ಕ್ಯಾನ್ ರೆಕಗ್ನೈಸ್ ಹಿಮ್ ಅಂದ್ರೆ, ಇಸ್ ಇನ್ ದಿಸ್ ಗಾಡ್ಸ್ ಗ್ರೇಸ್. ಎಷ್ಟೋ ಟ್ಯಾಲೆಂಟೆಡ್ ಇರೋರು, ಎಷ್ಟೋ ಎಫರ್ಟ್ ಹಾಕೋರು ಪ್ರಪಂಚದಲ್ಲಿ ಇದ್ದಾಗ ದೇವರ ಆಶೀರ್ವಾದದಿಂದ ಅವ್ರು ಅನ್ಕೊಂಡಿದ್ದು ಆಯ್ತು. ಲೈಫ್ ಅನ್ನೋದು, ಐ ಜಸ್ಟ್ ಲೈಕ್ ಟು ವೈಂಡ್ ಇಟ್ ಅಪ್ ವಿತ್ ಅ ಕಪಲ್ ಆಫ್ ಥಿಂಗ್ಸ್. ಎಲ್ಲರಿಗೂ ಜಗಿ ತರ ಅದೃಷ್ಟ ಸಿಗಲ್ಲ. ಟೀನೇಜ್ ಅಲ್ಲಿ ಅನ್ಕೊಂಡಿದ್ನ ಜೀವನದಲ್ಲಿ ಸಾಧನೆ ಮಾಡಿ, ಅದ್ರಲ್ಲಿ ಹೆಸರು ಮಾಡಿ, ನಮ್ಮ ಪ್ಯಾಷನ್ ನ ಪ್ರೊಫೆಷನ್ ಆಗಿ ಮಾಡ್ಕೊಳ್ಳೋದು ಎಲ್ಲರಿಗೂ ಆಗಲ್ಲ. ಹಂಗಂದ್ರೆ ಬೇರೆಯವರೆಲ್ಲ ನಿರಾಸೆ ಆಗ್ಬೇಕಂದ್ರೆ ಖಂಡಿತವಾಗ್ಲೂ ಇಲ್ಲ, ನಿಮ್ ಎದುರುಗಡೆ ನಾನೇ ಇದ್ದೀನಿ. ಯಾಕೆಂದ್ರೆ ನನ್ನ ಪ್ಯಾಷನ್ ಯಾವತ್ತಿದ್ರು ಇಟ್ ವಾಸ್ ಹೆಲ್ಪಿಂಗ್ ಅದರ್ಸ್. ಬಟ್ ಕಾರಣಾಂತರದಿಂದ ಯಾವಾಗ ಇವರ ಕೆರಿಯರ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇತ್ತು, ಒಬ್ರು ಫ್ಯಾಮಿಲಿಯಲ್ಲಿ ಸ್ಟೇಬಲ್ ಆಗಿರ್ಬೇಕು ಅಂತ ನಾನ್ ಕಾರ್ಪೊರೇಟ್ ಕಂಪನಿಯಲ್ಲಿ ವರ್ಕ್ ಮಾಡಿ, ದಟ್ ವಾಸ್ ಅ ಬ್ಯಾಕ್ ಬೋನ್. ವರ್ಸ್ಟ್ ಕೇಸ್ ಸಿನಾರಿಯೋ, ಮನೆಗೆ ಊಟಕ್ಕಿಲ್ಲ ಅಂದ್ರೆ ಎಷ್ಟೋ ಸರಿ ಅದಾಗೋಯ್ತು. ಅವ್ರ ಕಡೆಯಿಂದ ಇಲ್ಲ ಅಂದ್ರೆ ಅರ್ನಿಂಗ್ ಒಂದಷ್ಟಾದ್ರೂ ನನ್ನ ಕಡೆಯಿಂದ ಇರ್ಲಿ ಅಂತ ನನ್ನ ಜೀವನ ಏನ್ ಶುರು ಮಾಡಿದ್ನೋ ಅಟ್ 48 years, 4 ವರ್ಷದ ಹಿಂದೆ ನನ್ನ ಕನಸು ಏನಿದೆಯೋ ಅದನ್ನ ನನ್ನ ನ್ಯೂಟ್ರಿಷನ್ ಕಂಪನಿ ಅಂತ ಸ್ಟಾರ್ಟ್ ಮಾಡಿ, ಇವತ್ತು ಕೇವಲ 4 ವರ್ಷದಲ್ಲಿ ಇಡೀ ಪ್ರಪಂಚ ನೋಡಂಗೆ ಒಂದು ಕಾಪಿರೇಟೆಡ್ ಡಯಟ್ ಪ್ರೋಸೆಸ್ ಮಾಡಿದ್ದೀನಿ. ಸೊ ನಾನು ಏನಕ್ಕೆ ಇದನ್ನ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎವ್ರಿ ಹ್ಯೂಮನ್ ಬೀಯಿಂಗ್ ಔಟ್ ಹಿಯರ್, ನಿಮ್ಮ ಕನಸು ಏನೇ ಇರ್ಲಿ,
ಇಫ್ ಯು ಆರ್ ಬ್ಲೆಸ್ಡ್ ಜಗ್ಗಿ ತರ 40 ವರ್ಷ ಮಾಡಂಗಿದ್ರೆ ಓಕೆ, ಇಲ್ಲ ಅಂದ್ರೆ ನಂತರ 45 ಮೇಲೆ ಸ್ಟಾರ್ಟ್ ಮಾಡಿದ್ರೆ ಓಕೆ, ಬಟ್ ಅಟ್ ದ ಎಂಡ್ ಆಫ್ ಇಟ್ ಒನ್ ಲೈಫ್ ಏನ್ ಬೇಕೋ ಮಾಡೋಣ. ಅಂಡ್ ಎಸ್, ಐ ಅಂಡರ್ಸ್ಟ್ಯಾಂಡ್ ಈಸ್ ಇಮೋಷನಲ್ ಬಿಕಾಸ್ ಹಿ ಸೀನ್ ಸೋ ಮಚ್ ಇನ್ ಲೈಫ್. ಆದ್ರೆ ನಾನ್ ಹೇಗ್ ತಗೋತೀನದು ಅಂದ್ರೆ ಇಟ್ಸ್ ಆಲ್ ಲರ್ನಿಂಗ್ ಲೆಸನ್ಸ್. ನಾವು ಆ ಕಷ್ಟ ನೋಡಿದಿಕ್ಕೆ ಇವತ್ತು ಪ್ರಪಂಚದಲ್ಲಿ ನಮ್ಮ ಎದುರುಗಡೆ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಯಾಕೆ ಸಹಾಯ ಮಾಡ್ತೀವಂದ್ರೆ ಆ ದಾರಿಯಲ್ಲಿ ನಾವು ನಡ್ಕೊಂಡ್ ಬಂದಿದೀವಿ. ಹೆಸರಿಲ್ದಂಗೆ ದುಡ್ಡಿಲ್ದಂಗೆ ಏನು ಅಂತ ಗೊತ್ತಿರೋದಕ್ಕೆ ಇವತ್ತು ಆಸ್ ಹ್ಯೂಮನ್ ಬೀಯಿಂಗ್ಸ್ ನಾನಾಗ್ಲಿ ಮಕ್ಕಳಾಗ್ಲಿ I think difficulties have carved our lives and we are very happy. I am very, very happy. Elladikkinta what I would like to wind up is ಇಲ್ಲಿ familiar faces, old faces ನಮ್ ಜೊತೆ ಯಾರು ಮೀಡಿಯಾದವ್ರು ಇದಾರೋ ಅದರ ಜೊತೆಗೆ when I see so many youngsters, ಇದು ನಮ್ಮ ಲೈಫ್ with all the senior media people ನಮಗ್ ದಾರಿ ತೋರಿಸ್ತಾ ಇವರು ತಲೆ ನನ್ ಮಗ ಪಿಕ್ಚರ್ ಮಾಡಿದಾಗ ಡಬಲ್ ಡೈಲಾಗ್ ಅಂತ ಅಲ್ಲಿಂದ ನಮಗೆ ಕರೆಕ್ಟ್ ಮಾಡ್ತಾ ಬಂದಿರೋಂತ ಮೀಡಿಯಾ ಇವತ್ತು ಹೌ ಮೆನಿ ಯಂಗ್ಸ್ಟರ್ಸ್ ವಿತ್ ಅಸ್ ಸೇಮ್ ಲವ್ ಅಂಡ್ ಅಫೆಕ್ಷನ್. ಸೊ ಗಾಡ್ಸ್ ವಿಲ್ಲಿಂಗ್, ಗಾಡ್ಸ್ ಗ್ರೇಸ್, ಥ್ಯಾಂಕ್ ಯು ಆಲ್. ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇತ್ತೀಚೆಗೆ ಮಂತ್ರಾಲಯಕ್ಕೆ ಇಲ್ಲ ಇಲ್ಲ, ನಾನು ಏನಾಯ್ತು ನಮ್ಮ ವೆಂಕಟೇಶ್ ಮೂರ್ತಿಗಳು ಅವ್ರದ್ದು ಹಾಡನ್ನ ಕೇಳಿದೆ, ಒಂದು ಬಾರಿ ಸ್ಮರಣೆ ಸಾಲದೆ ಅಂತ. ನನಗೆ ಮನಸ್ಸಿನಲ್ಲಂತೂ ಏನು ನಾನೊಬ್ಬ ಆಕ್ಟರ್ ಆಗಿ ಇಷ್ಟೆಲ್ಲ ಆಕ್ಟ್ ಮಾಡ್ತೀನಿ, ರಾಯರ ಮುಂದೆ ಕೂತ್ಕೊಂಡು ಶಾಸ್ತ್ರೋಕ್ತವಾಗಿ ಆಡೋ ಯೋಗ್ಯತೆ ಇಲ್ವಲ್ಲ. ನಮ್ಮಪ್ಪ ಸಂಗೀತ ಕೂಡ್ಸಲೆಲ್ಲ ಹೊಡೆಯೋ ಮುಂದೆ ಸಂಗೀತ ಮೇಲ್ಟ್ರು ಮುಂದೆನೆ ಬಂದು ಹೊಡ್ಬಿಟ್ಟು ಅವರು ವೀಣೆ ಎಲ್ಲ ಹೊಡೆದಾಕ್ಬಿಟ್ಟಿದ್ದೆ ನಮ್ಮಪ್ಪ. ಸೊ ಅವ್ರಿಗೆ ಇಷ್ಟ ಇಲ್ಲ ನಾವೆಲ್ಲ ಕಲೆ ಗಿಲೆ ಅಂತ. ಸೊ ಆ ಬೈಕೆ ನಾನು ಕಲೀಲಿಲ್ಲ. ಈಗ ಸಿನಿಮಾ ಹಾಡುಗಳೆಲ್ಲ ಆಡ್ತೀವಿ, ಆ ಥರ ಶಾಸ್ತ್ರೋಕ್ತವಾಗಿ ಈಗೂ ಮನಸ್ಸಿಟ್ರೆ ಕಲಿಬಹುದು. ಅದನ್ನ ರಾಯರ ಭಿಕ್ಷೆ ಕೊಡಬೇಕು ಅಂತ ನಾನು ರಾಯರ ಫೋಟೋ ನೋಡಿ ಧ್ಯಾನ ಮಾಡ್ತಿದ್ದೆ. ಯಾವತ್ತಾರು ಒಂದಿನ ಯಾಕೆ ನನಗೆ ಅಷ್ಟು ನಾನು ಎಮೋಷನ್ ಆದೆ ಆ ಪೀರಿಯಡ್ ಅಲ್ಲಿ ಅಂದ್ರೆ, ಪೇಜಾವರ ಶ್ರೀಗಳು ಕೇಳ್ತಾ ಇದ್ರು ಹಾಡನ್ನ, ವೆಂಕಟೇಶ್ ಮೂರ್ತಿ ಅವರು ಹಾಡ್ತಾ ಇದ್ದಾರೆ. ಇಂಥ ಅದ್ಭುತ ಅದು ಅಂತಂದ್ರೆ ಎಲ್ಲ ಮಂತ್ರಮುದ್ರಾಗೆ ನೋಡ್ತಾ ಕೂತಿದ್ರು. ಸೊ ಒಂದು ಸಂಗೀತಕ್ಕೆ ಅಷ್ಟೊಂದು ಶಕ್ತಿ ಇದೆ. ನಾನು ಮಂತ್ರಾಲಯಕ್ಕೆ ಹೋಗ್ತೀನಿ, ನನ್ಗೆ ಅಡೆತಡೆ ಇಲ್ಲ, ಕೂತಿರ್ತೀನಿ. ಎಲ್ಲೋ ನನಗೂ ಈ ತರ ಒಂದು ಕಲ್ತ್ಬಿಟ್ರೆ ಎಷ್ಟು ಚೆನ್ನಾಗಿ ಹಾಡ್ಬೋದಲ್ವಾ ಅಂತ ನನಗೆ ಒಂಥರ ಹುಚ್ಚ. ನಾನು ಏನ್ ಅನ್ಸೋದು, ನಾನು ರಾಯರ ಫೋಟೋ ನೋಡ್ಕೊಂಡು ಮಾತಾಡೋದು. ಇಮ್ಮಿಡಿಯೇಟ್ ಆಗಿ ನನಗೆ ವಾಟ್ಸಾಪ್ ಕಾಲ್ ಬರುತ್ತೆ. ಅವ್ರು ಮಾಡಲ್ಲ, ನರಸಿಂಹ ಯಾವತ್ತೂ ಮಾಡಲ್ಲ. ನನಗೆ ನಾನು ಏನು ಮಂತ್ರಾಲಯದಂತ ಆನ್ ಮಾಡಿದ್ರೆ ಆ ಮನುಷ್ಯ ಬೃಂದಾವನ ಹಿಡ್ಕೊಬಿಟ್ಟಿದ್ದ. ನನಗೆ ಕಂಡ ನೀರು ಸುದೋಯ್ತು. ನನಗೆ ಏನಿದು, ನಾನು ಇಲ್ಲೇನೋ ಯೋಚನೆ ಮಾಡ್ತೀನಿ, ಇದು ಬಂತು ಅಂತ. ಆಮೇಲೆ ಅವ್ರು ಮ್ಯೂಟ್ ಬೇರೆ ಹಾಕೊಂಡ್ಬಿಟ್ಟಿದ್ದಾನೆ. ನಾನು ನರಸಿಂಹ ನರಸಿಂಹ ಅಂತ ಕೂಗ್ತಾನೆ ಇದ್ದೀನಿ, ಯಾಕಂದ್ರೆ ಶ್ರೀಗಳೇನೋ ಬೇರೆ ಪೂಜೆ ಮಾಡ್ತಾ ಇದ್ರು, ಸೌಂಡ್ ಬರಬಾರ್ದು ಅಂತೇನೋ ಹಾಕ್ಬಿಟ್ಟಿದ್ದು. ಆಮೇಲೆ ನಾನು ಅದ್ರಲ್ಲಿ ಬಿಟ್ಟು ಧ್ಯಾನ ಮಾಡಿಬಿಟ್ಟು ಆಮೇಲೆ ತಿರ್ಗಾ ಕಟ್ ಮಾಡಿ ಕಾಲ್ ಮಿ ಬ್ಯಾಕ್ ಅಂತ ಹಾಕಿ ಸರಿ ಕಾಲ್ ಮಾಡಿದ್ರು. ಏನ್ ನರಸಿಂಹ, ಏನ್ ಪ್ರೇರಣೆ ಆಯ್ತು? 9:15 ರಾತ್ರಿನಲ್ಲಿ ರಾಯರ ಬೃಂದಾವನ ಮುಂದೆ ಯಾಕೆ ನೀನು ಆನ್ ಮಾಡಿದೆ? ನನಗೆ ದಯವಿಟ್ಟು ನೀನು ಹೇಳ್ಬೇಕು. ನನಗೆ ಇಲ್ಲಿ ಬೇರೆ ಏನೋ ನಡೀತಾ ಇತ್ತು ಚರ್ಚೆ. ಈ ಚರ್ಚೆ ಆ ರಾಯರು ಕೇಳಿಸೋದು, ಆಮೇಲೆ ಇದ್ದೀನಿ ಕಣೋ ನಾನು ಅಂತ ಹೇಳೋದ್ರ ಆಗೋಯ್ತು ನನಗೆ. ಏನು ಅಂದಾಗ ಅವ್ರು ಹೇಳಿದ್ರು, ಇಲ್ಲ ಕನಕವಚ ಸೇವೆ ಇತ್ತು, ಎಲ್ಲವೂ ತೆಗಿಸ್ತಾ ಇದ್ವಿ, ಅದನ್ನೆಲ್ಲ ಪ್ಯಾಕ್ ಮಾಡಿಸ್ತಾ ಇದ್ದೆ. ನಾನು ಬೃಂದಾವನ ಮುಂದೆ ನಿಂತ್ಕೊಂಡೇ ಇದ್ದೀನಿ. ನನಗೇನೋ ಆಲ್ ಆಫ್ ಎ ಸಡನ್ನು ಯಾವ ಮನಸ್ಸಲ್ಲಿ ಬಂದು ಎಜುಕೇಶನ್ ತೋರ್ಸೋ ಬೃಂದಾವನ ಅನ್ನಂಗಾಯ್ತು. ನಾನು ಮರು ಮಾತಾಡದೆ ಹಿಡಿದ್ಬಿಟ್ಟೆ ಅದನ್ನ. ಅಂದ್ರೆ ದಿಸ್ ಇಸ್ ದಿ ಸಂಬಂಧ, ನಂಬಿಕೆಯೇ ದೇವರು. ತುಂಬಾ ಯಾರೋ ಒಬ್ರು ಅರ್ಪಣಾ ಮನೋಭಾವದಲ್ಲಿ ಒಬ್ಬರನ್ನೊಬ್ಬರು, ಇವಾಗ ಯಾರೋ ನಿಮ್ಮ ರಾಯರನ್ನೇ ಅಂತ ನಿಮ್ಮ ಮನೆಯವ್ರನ್ನೇ ಪ್ರೀತಿಸ್ಬಿಡಿ, ನೀವು ಯಾವಾಗೋ ಒಂದು ಸರೋತ್ತಲ್ಲಿ ಅವ್ರನ್ನ ಜ್ಞಾಪಿಸ್ಕೊಂಡ್ಬಿಟ್ರೆ ಅವ್ರು ಇಮಿಡಿಯೇಟ್ ಆಗಿ ಫೋನ್ ಮಾಡ್ತಾರೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಹಿಂಗೆ ಅದು ನಾನು ನೆನ್ಸ್ಕೊಂಡೆ ಅವ್ರು ಫೋನ್ ಬಂದ್ಬಿಡ್ತಲ್ಲ ಅಂತ. ಸೊ ಇದೇ ಟೆಲಿಪತಿಯಲ್ಲಿ ಇದು ವರ್ಕ್ ಆಗುತ್ತೆ. ಯಾಕೆ ಅಷ್ಟೆಲ್ಲ ಒಂದು ಇದು ಅಂತ ಅಂದ್ರೆ, ನಾನು ಎಷ್ಟೋ ನನ್ನ ಹೃದಯದಲ್ಲಿ ಬಚ್ಚಿಕೊಂಡಿರೋ ವಿಚಾರಗಳು ಎಂದು ನಾನು ಚರ್ಚೆ ಮಾಡಕ್ ಹೋಗಲ್ಲ. ನಾನೊಂಥರ ಕಾಡು ಮನುಷ್ಯ ಇದ್ದಂಗೆ ಒಳಗೆ ಆನಂದ ಪಡ್ತಾ ಇರ್ತೀನಿ. ತುಂಬಾ 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 ಹತ್ತಿರದಲ್ಲಿ ಏನೇನೋ ಒಂದು ಆನಂದ ಸಿಗುತ್ತೆ, ಹೇಳಕ್ ಅಸಾಧ್ಯವಾದಂತ ಅಂಥದ್ದೊಂದು. ಏನಕ್ಕೆ ಅಂತಾನೂ ಗೊತ್ತಿಲ್ಲ ನನಗೆ. ಕೇದಾರನಾಥ್ ಶ್ರೀಗಳು ಮಂತ್ರ ದೀಕ್ಷೆ ಕೊಟ್ಟು ನನಗಿಲ್ಲಪ್ಪ, ನಿನ್ ಜಾತಕದ ಪ್ರಕಾರ ನಿನ್ ಹಂಸಯೋಗದಲ್ಲಿ ಗುರು ಇದ್ದಾನೆ, ನೀನು 4-6 ಜನಕ್ಕೆ ಒಂದು ದಾರಿದೀಪ ಆಗುವಂತ ಕೆಲಸಗಳು ಸಾಕಷ್ಟು ಮಾಡಬೇಕಾಗಿದೆ, ಸ್ವಲ್ಪ ಡೀಪಾಗಿ ಹೋಗು, ನೀನು ಡೀಪಾಗಿ ಹೋಗು, ಬಾ ಹಿಮಾಲಯಸ್ ಕಡೆ ಬಂದ್ಬಿಡುವು ನೀನು ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋಗೋದು. ನನಗೆ ಎಲ್ಲೋ ಕತ್ತು ಮುಚ್ಚಿ ಏನೇನೋ ಎಲ್ಲ ಹತ್ತುತ್ತೀವಿ, ಮೇಲೆ ಏನೇನೋ ನೋಡ್ತೀವಿ, ಅದೆಲ್ಲ. ಯಾಕಂದ್ರೆ ಇದು ತುಂಬಾ ದೊಡ್ಡ ಚರ್ಚೆ ಮಾಡೋ ಪ್ರಪಂಚ. ಏನೋ ಮಾತಾಡಿದ ತಕ್ಷಣ
ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಇರಲ್ಲ. ಇಷ್ಟ ಇದ್ದವರು ಆನಂದವಾಗಿ ಕೇಳ್ತಾರೆ, ಇಷ್ಟ ಇದ್ದಾರೆ ಯಾವನಪ್ಪ ಗುರು ಎಂದು ಅಂತಾರೆ. ಯಾಕೆ ಬೇಕು? ಆಧ್ಯಾತ್ಮ ಯಾವತ್ತೂ ಚರ್ಚೆ ಆಗಬಾರ್ದು, ಒಳಗಡೆ ಆನಂದ ಸಿಗಬೇಕು. ಸೊ ಏನೋ ಸಿಗ್ತಾ ಇರುತ್ತೆ, ಇದು ಮಾಡ್ತಿರ್ತೀವಲ್ಲ. ಹಾಗಾಗಿ ಆ ರಾಯರು ಮತ್ತೆ ನಮ್ಮ ಸಂಬಂಧ ಗೊತ್ತಿಲ್ಲ, ಅದು ಯಾವ ಜನ್ಮದ ಪುಣ್ಯನ ಗೊತ್ತಿಲ್ಲ. ನಾನು ಪ್ರಾರ್ಥನೆ ಮಾಡೋದಿಷ್ಟೇ. ಎಷ್ಟೋ ಮನೆಗಳಲ್ಲಿ ಮಕ್ಕಳು ಇರ್ತಾರೆ ಪಾಪ. ಇವತ್ತು ನೋಡಿ, ನನಗೂ 34 ವರ್ಷದ ಮಗ ಇದ್ದಾನೆ. ಎಷ್ಟೋ ಮಕ್ಕಳು ಇಲ್ಲೆಲ್ಲ ಮೀಡಿಯಾದಲ್ಲಿ ಏನೋ ಒಂದು ಕನಸು ಹೊತ್ಕೊಂಡ್ಬರ್ತಾರೆ, ನಾನು ಏನೋ ಒಂದು ದುಡ್ಡು ಟಾಪ್ ಮೋಸ್ಟ್ ಆಗಬೇಕು ಅಂತ ಬರ್ತಾರೆ. ಸಿನಿಮಾನಲ್ಲೂ ಅಷ್ಟೇ ಎಷ್ಟೋ ಜನ ಮಕ್ಕಳು ನಾನು ಒಂದು ದೊಡ್ಡ ಆಕ್ಟರ್ ಆಗಬೇಕು ಅಂತ ಒಂದು ಯಾವ್ದಾವ್ದೋ ನಟರನ್ನ ಇನ್ಸ್ಪೈರ್ ಆಗ್ಬಿಟ್ಟು ಬರ್ತಾರೆ. ಸೊ ಒಂದು ಜನರೇಷನ್, ದೊಡ್ಡ ಜನರೇಷನ್ ಕನಸು ಕಾಣ್ತಾ ಇದೆ. ನನ್ನ ಪ್ರಾರ್ಥನೆ ದೇವ್ರಿಗಷ್ಟೇ, ಚೆನ್ನಾಗಿಟ್ಟಿದ್ದೀರಿ, ಚೆನ್ನಾಗಿ ಕೊಟ್ಟಿದ್ದೀರಿ, ಆನಂದವಾಗಿ ಇಟ್ಟಿದ್ದೀರಿ. ಮುಂದಿನ ಜನಾಂಗವು ಎಲ್ರೂ ಅವ್ರವ್ರ ಕ್ಷೇತ್ರದಲ್ಲಿ ಚೆನ್ನಾಗಿ ಮುಂದುವರಿತಾ ಹೋಗ್ತಾ ಇರಬೇಕು, ಆನಂದ ಪಡಬೇಕು. ಯಾಕಂದ್ರೆ ಯಾವುದು ಶಾಶ್ವತ ಅಲ್ಲ. ನಾನು ಎಷ್ಟೆಷ್ಟೋ, ಅದು ಎಸ್ಪೆಷಲಿ ಈ ಪೀರಿಯಡ್ ಅಲ್ಲಿ ಮನುಷ್ಯ ಕಲ್ತ್ಕೋಬೇಕು ಅಂತ ಹೇಳಿ ಭಗವಂತ ಎಂಥ ದೊಡ್ಡ ಅದ್ಭುತ ಕೊರೋನಾನ ತಂದುಬಿಟ್ಟ. ಎಲ್ಲ ಬೈಕೊಂತಾರೆ, ಕೊರೋನಾ ಬಂದು ಹಾಳಾಗೋಗ್ಬಿಟ್ವಿ ಅಂತ. ಅದು ಬಂದಿರೋದೇ ನಮ್ಮನ್ನ ಎಚ್ಚರಿಸಕ್ಕೆ, ನಮ್ಮ ಮುಖಕ್ಕೆ ಕನ್ನಡ ಹಿಡಿಯೋಕೆ. ಯಾಕಂದ್ರೆ ಮನುಷ್ಯರು ಇವತ್ತು ನಾವು ಹೆಂಗ್ ಆಗಿದ್ದೀವಿ ಅಂದ್ರೆ, ನಾವು ಸೋಷಿಯಲ್ ಮೀಡಿಯಾ ನೋಡಿ ಗೊತ್ತಾಗ್ತದೆ. ನೀವು ಯಾವ್ದಾದ್ರು ಒಂದು ವಿಷಯನ ತಗೊಂಡು, ಇದೇ ವಿಷಯನ ತಗೊಂಡು ಒಂದು ದೇವ್ರ ಬಗ್ಗೆ ಮಾತಾಡಿ, ಅದ್ಭುತವಾಗಿ ಮಾತಾಡಿ, ಭಗವದ್ಗೀತೆ ಬಗ್ಗೆ ಮಾತಾಡಿ, 1,000 ಲೈಕ್ಸ್ ಬರುತ್ತೆ, 2,000 ಹಿಂಗ್ ಬರುತ್ತೆ ದೇವ್ರಿಗೆ. ಯಾವುದೋ ಒಂದು ಸಲೀಲು ಏನ್ ಬಗ್ಗೆ ಹಾಕಿ 10,000 ಜನ ಹಿಂಗಾಗ್ತಾರೆ, 2,000 ಜನ ಹಿಂಗಾಗ್ತಾರೆ. ಅಂದ್ರೆ ನೀವು ಈ ಸಮಾಜನ ನೋಡಿ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ, ಅವ್ರು ಯಾರೂ ತಪ್ಪಲ್ಲ, ಮಾರ್ಗದರ್ಶನದ ಕೊರತೆಗಳು ಅವ್ರಿಲ್ಲ. ಅವ್ರು ಮಾರ್ಗದರ್ಶನ ಕೊಟ್ಬಿಟ್ರೆ ಎಲ್ಲರ ಹೃದಯವೂ ಅಷ್ಟೇ ಶ್ರೀಮಂತವಾಗಿದೆ. ಏನ್ ಮಾಡಕ್ಕಾಗಲ್ಲ. ಒಬ್ಬೊಬ್ರು ಒಂದೊಂದು ಕಡೆ ಬೆಳೆದಿರ್ತಾರೆ, ಒಂದೊಂದು ವಾತಾವರಣ, ಒಬ್ಬನಿಗೆ ಒಂದು ವಿಷಯ. ಇವತ್ತು ತಂದೆ ತಾಯಿಗಳು ಬಹಳ ಎಚ್ಚರಿಕೆಯಿಂದ ಇವತ್ತು ನೆಕ್ಸ್ಟ್ ಜನರೇಷನ್ ಮೇಲೆ ಗಮನ ಹರಿಸ್ಬೇಕು. ಇಂಟರ್ನೆಟ್ಗಳು ಏನ್ ಕಮ್ಮಿ ಕಲಿಸ್ತಿದೆ ಅಂತ ತಿಳ್ಕೊಬೇಡಿ. ಅದ್ಭುತವಾದಂತ ವಿದ್ಯೆಗಳನ್ನ ಮಕ್ಕಳನ್ನ ಮನೆಯಲ್ಲಿ ಕಲಿಸ್ಕೊಡ್ತಾ ಇದೆ. ಸರ್ವನಾಶ ಆಗ್ತಾ ಇದೆ ಜನಾಂಗ. ಮುಂದಿನ ದಿವಸಗಳಲ್ಲಿ ಏನಾದ್ರು ಒಂದು ತುಂಬಾ ಒಳ್ಳೆ ಕೆಲಸಗಳು ಮಾಡಬೇಕು ಅಂತ ಏನಾದ್ರು ಇದೆಯಾ? ಪ್ಲಾನಿಂಗ್ ಏನಾದ್ರು? ನೀವೆಲ್ಲ ಹೇಳಿ ಮಾಡೋಣ ಬನ್ನಿ. ನಿಮ್ಮ ಮನಸ್ಸಿನಲ್ಲಿ? ನನ್ನ ಮನಸ್ಸಲ್ಲಿ 100 ಇದೆ. ನನ್ನ ಮನಸ್ಸಲ್ಲಿ ಈ ಕಲಾವಿದ ಅಂತ ಒಬ್ಬ ಕೂತ್ಕೊಂಡಿದ್ದಾನ, ಅವನ ಕಿತ್ತಾಕಿದ್ದೀನಿ ಸೈಡ್ಗೆ. ಆಮೇಲೆ ಇವನು ಸಾರ್ವಜನಿಕವಾಗಿ ಬೆಳೆದಿನ ಕಿತ್ತಾಕಿದ್ರು. ನಿಮ್ಮ ಮನೆಗೂ ಇಲ್ಲ. ವೆರಿ ಆರ್ಡಿನರಿ ಮ್ಯಾನ್. ನನಗೆ ತುಂಬಾ ಇಷ್ಟ. ನೀವು ಯಾರೇ ಬನ್ನಿ, ಇಂಥದ್ದು ಒಳ್ಳೇದು ಮಾಡೋಣ ಬನ್ನಿ. ನಾನು ಪಂಚೆ ಹಾಕೊಂಡು ಅವಾಯ್ ಚಪ್ಪಲಿ ಹಾಕೊಂಡ್ ಬರ್ತೀನಿ, ಜೊತೆ ಕೆಲಸ ಮಾಡೋಣ ಬನ್ನಿ. ನಾನು ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ, ನನಗೆ ಇಂಟ್ರೆಸ್ಟೇ ಕಮ್ಮಿ ಆಗ್ತದೆ. ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ಏನಕ್ಕೆ? ಅಯ್ಯೋ ಎಲ್ಲ ಮನಾಟನಿ, ಇದು ಮನಾಟನಿ, ಅದು ಮನಾಟನಿ. ನಾನು ಅದು ಮುಚ್ಚಿಟ್ಕೊಂಡು ಹೃದಯದಲ್ಲಿ ಏನೇನೋ ಮಾತಾಡೋದು ಅದೆಲ್ಲ ಒಳ್ಳೇದಲ್ಲ. ಯಾಕಂದ್ರೆ ಆತ್ಮಸಾಕ್ಷಿಗಿಂತ ದೊಡ್ಡದು ಯಾವುದೂ ಇಲ್ಲ. ನಾನು ಇವತ್ತೇನಾದ್ರೂ ಇದ್ದೀನಿ ಅಂದ್ರೆ, ನನ್ನ ಮಕ್ಕಳು ಬಂದು ನನಗೆ ಕೇಳಲಿಲ್ಲ, ನಾನು ನಿಮ್ಮ ಮಗನಾಗ ಹುಟ್ತೀನಿ ಅಂತ ಕೇಳಲಿಲ್ಲ. ಹುಟ್ಟಿದಾನೆ, ಅವಕ್ಕೊಂದು ಸರಿ ದಾರಿ ತೋರಿಸ್ಬೇಕು ಅಂತ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ಸಾಕಪ್ಪ ನನಗೆ ಅಂತ ನಾನು ಡಿಸೈಡ್ ಮಾಡಿದ್ರೆ ಮುಗಿದೋಯ್ತು. ನಾನು ಯಾರ ಕೈಗೂ ಸಿಗಲ್ಲ. ನಂದೇ ನನ್ನ ಬದುಕು ನಾನು ನೋಡ್ಕೊಂತೀನಿ. ನಂದೊಂದು ಕಮಿಟ್ಮೆಂಟ್. ಇಲ್ಲ, ಒಬ್ಬ ಅಮಿತಾಬ್ ಬಚ್ಚನ್, ಸೀನ್ ಕಾನರಿ ಅವರು ಕೊನೆಯವರೆಗೂ ಮಾಡ್ಕೊಂಡು ಆ ಥರ ನಿಮ್ಗೆ ಅನ್ಸಲ್ವಾ? ಇಲ್ಲ, ನನಗೆ ಆ ಥರ ಪ್ರಾಮಿಸ್ ಆಗಿ ಅನ್ನಿಸ್ತಾ ಇಲ್ಲ. ಅವಕಾಶ ತಾನು ಬಂದ್ರೆ ಮಾಡ್ತೀನಿ. ನಾನು ಯಾರಿಗೂ ಕೇಳೋದಿಲ್ಲ. ನಾನು ಮೊನ್ನೆನೂ ಅಷ್ಟೇ, ನಾನು ರಾಘವೇಂದ್ರನಿಗೆ ಹೇಳ್ದೆ, ಬಿಟ್ಬಿಡು ರಾಘವೇಂದ್ರ, ನನಗೆ ಬೇಡ, ನಾನು ಟಿವಿ ಇದೆಲ್ಲ ಕೂತ್ಕೊಂಡು ಮಾತಾಡೋಕೆ ನನಗೆ ಪೇಷನ್ಸು ಇಲ್ಲ, ಬಿಟ್ಟುಬಿಡಿ ಅಂತ ಹೇಳಿ ನಾನು ಮಾಡೋದೇ ಇಲ್ಲ ಅಂತ ಕಳಿಸ್ಬಿಟ್ಟಿದ್ದೆ. ಯೋಗರಾಜ್ ಭಟ್ರು, ರಕ್ಷಿತಾ ಅವರೆಲ್ಲ ಕಣ್ಣಲ್ಲಿ ನೀರು ಹಾಕೊಂಡು, ನೀವು ಶುರು ಮಾಡಿದ್ದು ಎಲ್ಲೆಲ್ಲೋ ಮುಟ್ಟಿದೆ, ಯಾಕೆ ನಿಲ್ಲಿಸ್ತಾ ಇದ್ದೀರಿ, ಇದು ನೀವು ದಯವಿಟ್ಟು ಮಾಡಬೇಕು ಅಂತ ಹೇಳಿ ಒಂದೇ ಒಂದು ಮಾತು ಅಂದ್ಬಿಟ್ರು ಲಾಸ್ಟ್ಗೆ. ಸರ್, ನೀವು ನಿಮ್ಮ ಆತ್ಮತೃಪ್ತಿಗೆ ಅಥವಾ ನೀವು ದುಡ್ಡಿಗೆ ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಅನಿಸಿ ನೀವು ಬೇಡ ಅಂತ ಅನ್ನಿಸ್ಬೋದು. ಒಂದು ನೆನಪಲ್ಲಿಡಿ, 300 ಜನ ಊಟ ಮಾಡ್ತಾರೆ ನೀವು ಒಪ್ಕೊಂಡ್ರೆ. ಇಷ್ಟು ಸ್ಟಾರ್ಟ್ ಆದ್ಮೇಲೆ ಅವಾಗಲೇ ನನಗೆ ಮನಸ್ಸಿಗೆ ಬೇಜಾರಾಗೋಯ್ತು. ನನ್ನಂತ ಒಬ್ಬ ಅಯೋಗ್ಯ ಇದ್ರೆ 300 ಜನ ಮನೆ ನಡೆಯುತ್ತೆ ಅಂದ್ರೆ, ಈಗ ನಡಿಯಪ್ಪ ಬರ್ತೀನಿ ನಡಿಯಪ್ಪ ಅಂತ ಹೇಳಿ ನಾನು ಹೋಗಿದ್ದು ಉಂಟು, ಕೆಲಸ ಮಾಡ್ತಾ ಇರೋದು ಉಂಟು. ಹಾಗಾಗಿ ನಾನು ಒಬ್ಬ ಮನುಷ್ಯನಿಗೆ ಒಂದು ಆಸೆ ಅನ್ನೋದು ಒಂದಿರುತ್ತೆ, ಅದಕ್ಕೆ ಮೇಲೆ ಇನ್ನು ಅದನ್ನೇ ಮನಾಟನಿ ಮಾಡ್ಕೊಂತ ಕೂತ್ಕೊಂಡ್ರೆ ಅದ್ರ ಅಷ್ಟೊಂದು ಮಜಾ ಇಲ್ಲ ಅಂತ. ಏನಾದ್ರು ಇವಾಗ ಯಾತಕ್ಕೆ ಒಂದು 58 ಇಯರ್ಸ್ ಹೊಂದಿದ ತಕ್ಷಣ ಒಂದು ರಿಟೈರ್ಡ್ ಏಜ್ ಅಂತ ಕಾನ್ಸೆಪ್ಟ್ ಕೆಲವರು ಅಂತಾರೆ, ರಿಟೈರ್ಡ್ ಆಗ್ಬಾರ್ದು ಸರ್, ನಾವು ಜೀವನ ಪೂರ್ತಿ ಮಾಡ್ತಾನೆ ಇರಬೇಕು ಅಂತ. ನನ್ನ ಪ್ರಶ್ನೆ ಒಂದೇ, ನೀವು ಒಂದು ಪಲ್ಲ ಮೂಟೆ ಬೆಳೆದ್ರೂ ತಿನ್ನೋದು ಇಷ್ಟೇ. ಅಲ್ಲಿ ಅಂಗಡಿಗೆ ಹೋಗಿ 1 kg ಇಸ್ಕೊಂಬಂದು ತಿಂದ್ರು. ಆದ್ರೆ ಒಂದು ಇಲ್ಲಿ ತೃಪ್ತಿ ಇರಬೇಕು. ನಾನು ಬೆಳೆದಿದ್ದೇನ
ನಾನು ಸರಿಯಾಗಿ ಬದುಕಿದ್ದೀನ, 4 ಜನಕ್ಕೆ ಪರವಾಗಿಲ್ಲಪ್ಪ ಅನಿಸ್ಕೊಂಡಿದ್ದೀನ ಅಂದ್ರೆ ಆ ಒಂದು ಶ್ರೀಮಂತಿಗೆ ನಾ ಅನಿಸ್ಕೊಂಡ್ಬಿಡ್ಬೇಕು ನಾವು ಮುಂದೆ. ಯಾಕಂದ್ರೆ ಇವತ್ತು ಎಲ್ಲ ಮಾಧ್ಯಮ ತಮಗೆಲ್ಲ ಗೊತ್ತಿದೆ. ನಾವು ಇವತ್ತು ಹೇಳ್ತೀನಿ, ನನ್ನ ತಾಯಿ ಸಾಕ್ಷಿಯಾಗೋ ನನ್ ತುಂಬಾ ಭಯ. ಯಾರು ನನ್ನ ಬಗ್ಗೆ ತಪ್ಪು ತಿಳ್ಕೊಬಿಡ್ತಾರೋ, ಯಾರೋ ನಮ್ಮ ಮಾಧ್ಯಮದ ಮಿತ್ರರು ಬೈಕೊಂಡ್ಬಿಡ್ತಾರೋ, ಅಥವಾ ಯಾರೋ ಸ್ನೇಹಿತರು ಬೈಕು ಅಂತಾರೋ. ಇವತ್ತು ಅದೇ ಭಯದಲ್ಲಿ ಬದುಕಿರುವಂತ ಮನುಷ್ಯ ನಾನು. ಕನಸು ಮನಸ್ಸು ಅಹಂಕಾರ ನನಗೆ ಬಂದಿಲ್ಲ. ಬಟ್ ಇವತ್ತಿನ ದಿನಗಳು ಹಂಗಿಲ್ಲ, ಚೆನ್ನಾಗಿಲ್ಲ. ಇವತ್ತು ಹೆಂಗೆ ಅಂದ್ರೆ ನಿಮ್ಗೆ ಒಂದು ಸೇರಷ್ಟು ಸಾಧನೆ ಆಗಿದ ತಕ್ಷಣ ಅವನು ಒಂದು ಪಾವಷ್ಟು ಮಾತಾಡಬೇಕು. ಆಮೇಲೆ 1 ರೂಪಾಯಿ ಸಂಪಾದನೆ ಮಾಡಿದ 1,000 ರೂಪಾಯಿ ಆಗಿದ್ದೀನಿ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಇರುವಂತ ಒಂದು ಆತ್ಮಗಳಿರೋ ಸಮಯದಲ್ಲಿ ನಮ್ಮನ್ನು ಎಳ್ಕೊಬಿಡ್ತಾರೆ ಆ ಜಗಕ್ಕೆ. ನೀವು ಯಾವುದೇ ಮಾಧ್ಯಮದಲ್ಲಿ ಏನೇ ಬರೀರಿ, ನಿಮ್ ಕಾಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ನೀವು ನೋಡಿ, ಅಲ್ಲಿ ಮನುಷ್ಯನ ಮನಸ್ಥಿತಿ ಗೊತ್ತಾಗ್ತದೆ. ಅವನು ಕನ್ನಡಿ ಹಿಡ್ದಂಗೆ ಗೊತ್ತಾಗ್ತದೆ ನೋಡಿ. ಅವರು ಯಾವುದೇ ಒಂದು ಒಳ್ಳೆ ವಿಷಯ ಮಾತಾಡಿ ಅವ್ರು ಬರೋದೇ ಇಲ್ಲ. ಅಮ್ಮ ಅಕ್ಕ ಏನೋ ಬೈತಿರ್ತಾರಲ್ಲ, ಕೆಳಗಡೆ ಬೈತಿರ್ತಾರೆ. ಅಂದ್ರೆ ಅಷ್ಟು ತಾಮಸ ಇದೆ ಇವತ್ತು. ಅದು ಚೇಂಜ್ ಆಗ್ಬೇಕು, ಸಾತ್ವಿಕ ಆಗ್ಬೇಕು, ಮನುಷ್ಯ ಪ್ರೀತಿಸ್ಬೇಕು. ಇವತ್ತು ಈ ಕರೋನಾ ಪಾಠ ಕಲಿಸಿದೆ, ಇದಕ್ಕಿಂತ ಇನ್ಯಾವ ಪಾಠ ಕಲಿಸೋಕೆ ಸಾಧ್ಯವೇ ಇಲ್ಲ. ಈಗಲೂ ನಾವು ಚೇಂಜ್ ಆಗಿಲ್ಲ ಅಂದ್ರೆ ಇನ್ನೊಂದು ಜನ್ಮ, ಇನ್ನೊಂದು ಯುಗ ಬಂದ್ರು ನಾವು ಚೇಂಜ್ ಆಗೋದಿಲ್ಲ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಚೆನ್ನಾಗಿ ಪ್ರೀತಿಸಿ, ಚೆನ್ನಾಗಿ ಮಾತಾಡಿ, ನಿಮ್ಗೇನಾದ್ರು ಗೊತ್ತಿದ್ರೆ ಕಲಿಸಿ, ಯಾವನಾದ್ರು ಭುಜ ಹಿಡ್ದು ಎತ್ತಬೇಕೋ ಎತ್ತಿ. ಸ್ವಾರ್ಥಿಗಳಾಗಬೇಡಿ, ಬರೀ ನಿಮ್ದೇ ಯೋಚನೆ ಮಾಡಬೇಡಿ, ಸ್ವ ಆನಂದ ಪಡಬೇಡಿ. ಇವತ್ತು ಏನಾಗಿದೆ, ನಮ್ಮನ್ನು ನಾವೇ ಹೊಗಳ್ಕೊಂಡ್ ಬದುಕಬೇಕು ಅಂತ ದರಿದ್ರ ವಾತಾವರಣ ಬಂದಿದ್ದೀನಿ. ಅದನ್ನೆಲ್ಲ ಬಿಟ್ಟು ಚೆನ್ನಾಗಿ ನಗ್ನಗ್ತಾ ಇರಬೇಕು. ನನಗಂತೂ ಸಂತೋಷ. ರವಿ, ನಮ್ಮ ಅನಂತನಾಗವರು, ಶಿವಣ್ಣ, ನಾನು ಬಹುಶಃ ನಮ್ಮ ಒಂದು ಕಡೆ ತಲೆಮಾರುಗಳು ನಾವೆಲ್ಲ ಇದ್ದೀವಿ. ನೀವು ಇಲ್ಲಿವರೆಗೂ ಬರ್ರಿ, ನಮ್ಮ ಜೊತೆ ಕೇಳ್ಕೊಂಡು ನಡ್ರಿ, ಹೆಜ್ಜೆ ಹಾಕಿ ಹೋಗೋಣ ಅಂತ. ಬಟ್ ನಾವಂತೂ ನಿಮ್ಮಾಣೆಗೆ ಹೇಳ್ತೀವಿ, ಸೆಕೆಂಡ್ರಿ ಆಗಿ ಇವತ್ತಿರೋ ಬರೋ ಹುಡುಗರು ಮುಂದೆ ಎಲ್ಲ ಕೈ ಕಟ್ಕೊಂಡು ಅವ್ರ ಮುಂದೆ ಎಲ್ಲ ನಾವು ಜೀವನ ಮಾಡೋದು ಬೇಕಾಗೂ ಇಲ್ಲ. ನಾವು ಬಿಟ್ಬಿಡ್ತೀವಿ. ನಮಗೇನೋ ನಮ್ಮ ಹಿರಿತನಕ್ಕೆ ಮರ್ಯಾದೆ ಕೊಟ್ಟು ಏನೋ ಉದ್ಯಮದಲ್ಲಿ ಬರ್ರಿ ಏನೋ ಕೆಲಸ ಮಾಡಿ ಅಂದ್ರೆ ಮಾಡ್ತೀವಿ ಅಷ್ಟೇ. ಬಟ್ ಯಾರೋ ಸ್ಟಾರ್ ಆಗೋವನೇ, ಅವ್ನ ಮನೆ ಬಾಗಿಲು ಕಾಯ್ರಿ, ಅವ್ನು ಹೋಗಿ ಜೈ ಹಾಕಿ ಜಾಲರ ಹಾಕಿ ಅನ್ನೋ ಸ್ಥಿತಿ ಬಂದ್ರೆ ನಾನು ವಿಷ ಕೊಡು ಸತ್ತೋಗ್ತೀನಿ ವಿನಃ ಯಾರ ಮನೆ ಬಾಗಿಲು ಹೋಗಿ ಯಾರ ಹತ್ರ ಕೈ ಹುಟ್ಟಿ ನಾವು ಬದುಕೋಲ್ಲ. ಅದು ನಾವು ಬಹಳ ಕೆಟ್ಟ ಸ್ವಾಭಿಮಾನಿ ಆ ವಿಚಾರ. ವೆರಿ ಥ್ಯಾಂಕ್ಫುಲ್. ಅವತ್ತಿನ ತಲೆಮಾರು ಸುಬ್ರಾಯರಿದ್ರು, ವಿಜಯಮ್ಮ ಅವರಿದ್ರು, ಇನ್ನು ಅನೇಕ ಮಾಸಣ್ಣನು ಹಾಕಲ್ದವ್ನು, ಇವನು ಹಾಕಲ್ದವ್ನೆ. ಇವತ್ತಿನವರೆಗೂ ಕೂಡ ಯಂಗ್ಸ್ಟರ್ಸ್ ಎಲ್ಲ ಬಂದಿದ್ದೀರಿ. ನಿಮ್ಗೆಲ್ಲ ಒಂದು ಪ್ರೀತಿ ಏನೋ ಬೆಳೆಸ್ಲಿ ಅಂತ ನಾನಂತೂ ಒಂದೇ ಒಂದು ಮಾತು ಹೇಳಿ ಎಂಡ್ ಮಾಡ್ಬಿಡ್ತೀನಿ. ಇದು ನಾನು ಥ್ಯಾಂಕ್ಸ್ ಹೇಳಕ್ಕೆ ನನಗೆ ತುಂಬಾ ಸಂತೋಷದ ನಿಮ್ಮ ಜೊತೆ ಬಂದೆ. ದಯವಿಟ್ಟು ಇವತ್ತಿನ ದಿನಗಳನ್ನ ತಾವೆಲ್ಲ ಗಮನಿಸ್ತಾ ಇದ್ದೀನಿ. ನಾನು ಹೇಳ್ತೀನಲ್ಲ, ಮಾಧ್ಯಮಕ್ಕಿಂತ ದೊಡ್ಡ ಶಕ್ತಿ ಪ್ರಪಂಚದಲ್ಲಿ ಯಾವುದೂ ಇಲ್ಲ ನನ್ನ ಪ್ರಕಾರ. ಇನ್ನು ಜನ್ಮ ಎತ್ತಿದ್ರು ಆಗಲ್ಲ. ದಯಮಾಡಿ ನಿಮ್ ಪಾದಗಳಿಗೆ ನಾನು ನಮಸ್ಕಾರ, ನಾನು ಪ್ರಾರ್ಥನೆ ಮಾಡ್ತೀನಿ. ತುಂಬಾ ತಲೆಮಾರುಗಳು ಬೆಳಿಬೇಕು. 80-85 ವರ್ಷ ಇದ್ದಂತ ಚಿತ್ರಗಾನ ನಾಶ ಮಾಡಕ್ಕೆ ರೆಡಿ ಮಾಡ್ಬಿಟ್ಟಿದ್ದಾರಿಲ್ಲ. ದುಡ್ಡು ಬಂದ್ರೆ ಸಾಕು ತಾಯಿನ ಮಾರುವಂತ ಸ್ಥಿತಿ ತಲುಪಿದ್ದಾರೆ ಇವತ್ತು ಕೆಲವರು. ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಬೇರೆಯವ್ರ ಕತೆ ಮಾಡಿ, ನಮ್ಮದನ್ನ ಗಟ್ಟಿ ಮಾಡ್ಕೊಳ್ಳೋಣ, ನಮ್ಮ ಕನ್ನಡನ ಗಟ್ಟಿ ಮಾಡ್ಕೊಳ್ಳೋಣ, ನಮ್ಮ ಪತ್ರಿಕೆ ಗಟ್ಟಿ ಮಾಡ್ಕೊಳ್ಳೋಣ, ನಮ್ಮ ಟಿವಿಗಳನ್ನ ಗಟ್ಟಿ ಮಾಡ್ಕೊಳ್ಳೋಣ, ನಮ್ಮ ಸಿನಿಮಾ ಗಟ್ಟಿ ಮಾಡ್ಕೊಳ್ಳೋಣ. ನಾವು ಫಸ್ಟ್ ತಳ ಊರಿ ಭದ್ರವಾಗಿರೋಣ. ಬೇರೆಯವರಿಗೆ ನಾವು ಬೇಕಾದ್ರೆ ಪ್ರೀತಿ ತೋರಿಸೋಣ, ದ್ವೇಷ ಬೇಡ. ಬಟ್ ಎಲ್ಲೂ ಇಲ್ಲದೆ ಇರುವಂತ ಅವಾಂತರಗಳು, ಅದೆಲ್ಲ ಪ್ಯಾನ್ ಇಂಡಿಯಾ ಅಂತೆ. ಯಾವ್ದದು ಪ್ಯಾನ್ ಇಂಡಿಯಾ ಕಟ್ಕೊಂಡು ನಮ್ಗೆ ಏನಾಗಬೇಕಾಗಿದೆ? ಆ ಪ್ಯಾನ್ ಇಂಡಿಯಾ ಬಂದ್ಬಿಟ್ಟು ನಮ್ಮನ್ನ ಯಾವತ್ತೂ ಉದ್ಧಾರ ಮಾಡೋದಿಲ್ಲ, ನಮ್ಮ ಕನ್ನಡಿಗರ ಕೆಲಸ ಕೊಡೋದಿಲ್ಲ, ನಮ್ಮ ಕನ್ನಡ ಕಾರ್ಮಿಕರ ಕೆಲಸ ಕೊಡೋದಿಲ್ಲ, ನಮ್ಮ ಕ್ಯಾಮರಾಮನ್ ಇಲ್ಲ, ನಮ್ಮ ಆಕ್ಟ್ರೆಸ್ಗಳಿಲ್ಲ. ಯಾವನ್ನೋ ಭುಜ ತಟ್ಟಿ, ಯಾವನ್ನೋ ಮೆಚ್ಚಿಸೋಕೆ ಏನೋ ನಡೀತದೆ. ಇದು ಅವೇರ್ನೆಸ್ ಅನ್ನೋದು ಮಾತ್ರ ನಿಮ್ಮಂತ ಆತ್ಮಗಳು ಮನಸ್ಸಿಟ್ಟರೆ ಮಾತ್ರ ಆಗ್ತದೆ. ಯಾಕೆಂದ್ರೆ ಇದು ನಿಮ್ಮ ಜವಾಬ್ದಾರಿ ಕೂಡ, ಆಮೇಲೆ ನಿಮ್ಮ ಬದ್ಧತೆ ಕೂಡ. ಈ ತನ ಉಳ್ಕೊಂತಂದ್ರೆ ನೆಕ್ಸ್ಟ್ ನೀವೆಲ್ಲ ಮಾತಾಡ್ಬೋದು, ಬರಿಬಹುದು, ಇದ್ರ ಬಗ್ಗೆ ಇಂಟರ್ವ್ಯೂ ಮಾಡ್ಬೋದು. ಇದೇ ಇಲ್ಲ ಅಂದ್ರೆ ನೀವು ಬೇರೆಯವ್ರನ್ನ ಬೇರೆ ಜಾಗಕ್ಕೆ ಹೋಗಿ ನಾವು ಅವ್ರಿಗೆ ಬೇಡ್ಕೊಬೇಕಾದಂತ ಪರಿಸ್ಥಿತಿ ಬರ್ತದೆ. ಒಂದು ವಿಚಾರದಲ್ಲಿ ನಾನು ಮನಸ್ಸಿಗೆ ತಗೊಳ್ಳಿ, ಇದನ್ನ ಬಹಳ ಸೀರಿಯಸ್ ಆಗಿ ತಗೊಳ್ಳಿ. ನೀವೆಲ್ಲ ಯಂಗ್ಸ್ಟರ್ಸ್ಗಳು ಎಷ್ಟೋ ಜನ ಇದ್ದೀನಿ, ಇಲ್ಲಿ ಗಟ್ಟಿ ತಗೋಬಿಟ್ರೆ 10 ವರ್ಷ ನೀವು ಫೈಟ್ ಮಾಡ್ಬೋದು, ಹೊಸ ಹೊಸ ವಿಷಯ ಹೇಳ್ಬೋದು, ನಮ್ಮ ತನನ ಉಳಿಸ್ಬೋದು. ಅದೊಂದು ಮಾಡ್ಬಿಡಿ ಸಾಕು. ನಮಗೆಲ್ಲ ಸಿಕ್ಕಿದೆ, ಯಾರಂಗಲ್ಲ ಹಾಳಾಗೋಗ್ಲಿ ಅನ್ನೋ ಬುದ್ಧಿ ಮಾಡದಿದ್ದೇವೆ. ನಮ್ಗೆ ಒಳ್ಳೇದು ಮಾಡೋದಿಲ್ಲ. ಮುಂದಿನ ಪೀಳಿಗೆ ಬೆಳೀಬೇಕು. ತುಂಬಾ ಮಕ್ಕಳುಗಳು ರೆಡಿ ಇದ್ದಾರೆ, ಅವ್ರನ್ನೆಲ್ಲ ಬೆಳೆಸಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನನ್ನ ಮಾತನ್ನ ತಾಳ್ಮೆಯಿಂದ ಕೇಳಿದಂತ ನೀವೆಲ್ಲರಿಗೂ ಧನ್ಯವಾದ. ಇದೆ ಸರ್, ಅವನು ಬಹಳ ಕಾನ್ಸೆಪ್ಟ್ಸ್ಗಳು ಎಲ್ಲ ಇಟ್ಕೊಂಡು ಮಾಡ್ತಿದ್ದಾನೆ. ಇದೇ ಅವನು ಒಂದು ಥಿಯೇಟರ್ ಮಾಡ್ತಿದ್ದಾನೆ ಸರ್, ಬಹಳ ಒಳ್ಳೆ ಅದ್ಭುತವಾದಂತ ಥಿಯೇಟರ್ ರೆಡಿ ಆಗ್ತದೆ. ಆಲ್ಮೋಸ್ಟ್ ಎಲ್ಲ ಮುಕ್ತಾಯ ಅಂತ ಬಂದಿದೆ.
ಮತ್ತೆ ಮಲ್ಲೇಶ್ವರ ಮನೆ ಪಕ್ಕದ ತೋರಿಸ್ತಿ ಹೇಳ್ತಿ ಕರಿತೀನಿ ನಿಮ್ಗೆಲ್ಲ. ಅದು ಒಂದು ಅಡ್ವಾನ್ಸ್ ಸ್ಟುಡಿಯೋ ಒಂದು, ಮತ್ತೆ ಡಬ್ಬಿಂಗು, ರಿಕಾರ್ಡಿಂಗು, ಎಡಿಟಿಂಗು, ಕ್ಯಾಮ್ರಾ ಎಲ್ಲ ಹಾಕೊಂಡು ತುಂಬಾ ದೊಡ್ಡ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾನೆ. ಅವನು ವಾಂಟ್ ಟು ಬಿಕಮ್ ಎ ಗುಡ್ ಡೈರೆಕ್ಟರ್ ಅಂತ. ನನ್ನ ಪ್ರಕಾರ ಅವನ ಒರಿಜಿನಲ್ ಟ್ಯಾಲೆಂಟು ಪಾಪ ಏನೋ ಗೊತ್ತಿಲ್ಲ, ಅದು ನೋಡೋಕ್ಕೆ ಅವನಿಗೆ ಅವಕಾಶ ಸಿಕ್ಕಿಲ್ಲ ಅಥವಾ ಅದನ್ನು ತೋರ್ಸೋಕ್ಕೂ ಆಗಿಲ್ಲ ಅವನಿಗೆ. ಬಟ್ ಬರ್ತಾನೆ, ಅಷ್ಟು ನಂಬಿಕೆ ಇದೆ. ಯಾಕಂದ್ರೆ ನನ್ನನ್ನು ಬುದ್ಧಿವಂತ ಅಂತ ಎಲ್ಲ ತಿಳ್ಕೊಂಡಿದ್ದಾರೆ. ಸತ್ಯವಾಗ್ಲೂ ನಾನು ಬುದ್ಧಿವಂತ ಅಲ್ಲ. ಅವನಲ್ಲಿ ಇರೋಂಥ 5% ಜ್ಞಾನ ಸಿನಿಮಾ ಬಗ್ಗೆ ನನಗಿಲ್ಲ. ಅಷ್ಟು ಅದ್ಭುತ ಅವನು ಎಡಿಟಿಂಗ್ ಸೆನ್ಸು, ಅಥವಾ ಅವನು ಓದ್ತಾನಲ್ಲ ಆ ಪುಸ್ತಕ ನನ್ನ ಜನ್ಮಕ್ಕೂ ಓದೋದ್ರೆ ಇಷ್ಟಪ್ಪ ಪುಸ್ತಕ ಓದ್ತಾನೆ. ತುಂಬಾ ತಯಾರಿಯಾಗಿ ಅವನದೇ ಆದಂತ ಸುಮಾರು ಕಥೆಗಳನ್ನೆಲ್ಲ ಬರ್ಕೊಂಡೆ. ಆಮೇಲೆ ಎಂತ ಪಾಸಿಟಿವ್ ಹುಡುಗ ಅವನು ಅಂದ್ರೆ, ಅವನ್ನ ನಾನು ನೋಡಿದಾಗೆಲ್ಲ ಅವನ ನನ್ನ ಮಗನ ತರ ಕಾಣೋದು, ನನ್ನ ತಂದೆ ತರ ಕಾಣಿಸ್ತಾನೆ ನನಗೆ. ಯಾಕಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಅವನಿಗೆ. ನನಗೆ ಏನು ಅಂದ್ರೆ, ಒಬ್ಬ ತಂದೆ ನಾನು, ನನ್ನ ಮಗ ಚೆನ್ನಾಗಿ ಹಿಟ್ಟಾಗ್ಬಿಡ್ಬೇಕು, ಹಂಗಾಗ್ಬಿಡ್ಬೇಕು, ಇದು ಒಬ್ಬ ತಂದೆ ಕನಸು. ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತಾ, ಅಪ್ಪ ನೀವು ಅದೆಲ್ಲೋ ಗೋಣಿಚೀಲ ಹಾಸ್ಕೊಟ್ರಿ, ಮನೆಗದ್ರಿ, ಗೆದ್ರಿ, ಬದುಕದ, ಹಂಗ ಅಂದಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇ ಹಂಗೆ ಆಗ್ಬೇಕು ಅಂತ ಹಂಗೆ ಆಗ್ಬಾರ್ದು, ಚೆನ್ನಾಗಿರೋಲ್ಲ ಅದು. ನಿಮ್ ತನವೇ ಬೇರೆ. ನಾನು ಐಮ್ ಟ್ರೈಂಗ್ ಮೈ ಓನ್ ವೇ. ನಾನೇನೋ ಯೋಚನೆ ಮಾಡ್ತಾ ಇದ್ದೀನಿ, ಬರಬಾರ್ದಾಗಿತ್ತು ಈ ಫೀಲ್ಡಿಗೆ ಬಂದಿದ್ದೀನಿ. ನಾನು ತುಂಬಾ ಚೆನ್ನಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಇದೇ ಆಗ್ಬೇಕು ಅಂತ ಏನಿಲ್ಲ, ಏನ್ ಬೇಕಾದ್ರೂ ಆಗ್ಬೋದು, ನಾನು ಮಾಡ್ತೀನಿ, ನನ್ನ ಮೇಲೆ ಕಾನ್ಫಿಡೆನ್ಸ್ ಇಟ್ಟು ಆರಾಮಾಗಿರಿ ನೀವು ಅಂತ ನನಗೆ ಬಹಳ ತಾಳ್ಮೆಯಿಂದ ಹೇಳ್ತಾನೆ. ನಾನೇನಾದ್ರು ಆತ್ರಕ್ಕೆ ಏನಾದ್ರು ಎರಡು ಮಾತಾಡೋದಲ್ಲ, ಮಗನೇ ನಿನಗೆ ಅರ್ಥ ಆಗೋದಿಲ್ಲ, ಇದು ಹೆಂಗ್ ಕಾಮಾಗಿದೆ, ಎಂಜಾಯ್ ಅವ್ರ ಲೈಫ್. ಎಷ್ಟು ಚೆನ್ನಾಗಿ ನೀವು ಮೆಡಿಟೇಷನ್ ಮಾಡ್ಕೊಂಡು ಆಧ್ಯಾತ್ಮಿಕವಾಗಿ ಎಲ್ಲೋ ಹೋಗ್ತಾರೆ, ಇರ್ಬೋದೇ ಎಂಜಾಯ್ ಆಗುತ್ತೆ, ಆರಾಮಾಗಿರಿ. ನನಗೆ ಏನಾಗಿದ್ಯೋ ಏನಿಲ್ವೋ ನಿಮ್ ತರ ಅಪ್ಪ ಸಿಕ್ಕಿದ್ ನಾನು 7 ಜನ ಪುಣ್ಯ ಅನ್ಬಿಡ್ತಾನೆ. ಏನ್ ಮಾತಾಡ್ತೀರಿ ಅವನ ಹತ್ರ? ಏನು ಮಾತಾಡಕ್ ಆಗೋದ ನಾನು. ಆಯ್ತು ಬಿಡಪ್ಪ, ನಿನ್ಗಂತ ಅವಕಾಶ ಬಂದಾಗ, ದಿನ ಬಂದಾಗ ಮಾಡಪ್ಪ ಅಂತ ಹೇಳಿ 34 ಇನ್ನು ಟೈಮ್ ಇದೆ ಅವನಿಗೆ, ಮಾಡ್ತಾನೆ. ನೀವೆಲ್ಲರೂ ಇದ್ದೀರಲ್ಲ, ಆಶೀರ್ವಾದ ಮಾಡಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಯಾರಿಗೆ ಎಷ್ಟು ಅದೃಷ್ಟ ಸಿಕ್ತೋ ಗೊತ್ತಿಲ್ಲಪ್ಪ. ನಾನು ಅಣ್ಣ ಇಬ್ರು ಅವ್ರ ಹಾಲಲ್ಲಿ ಬೆಳಗ್ಗೆ 11 ಗಂಟೆ ಕೂತ್ರೆ 5 ಗಂಟೆವರೆಗೂ ಕೂತ್ಕೊಂಡು ಮಾತಾಡ್ತಾರೆ. ಏನ್ ಮಾತಾಡಿದ್ರಿ ಇವತ್ತು ನಾನು ನೆನ್ಸ್ಕೊಂಡ್ರೆ ಏನ್ ಮಾತಾಡ್ ನನಗೆ ನಾಪ್ಕ ಇಲ್ಲ, ಅಷ್ಟು ಮಾತಾಡ್ತಾ ಇದ್ವಿ. ಪ್ರಭಾವ ಅಂದ್ರೆ ಹಂಗಿಂಗಲ್ಲ, ನನ್ನ ಉಸಿರಲ್ಲೇ ಅವ್ರು ಬೆರ್ತಾರೆ. ನನಗೆ ಗೊತ್ತಿಲ್ಲ, ನಾನು ಈ ಸಣ್ಣ ಹುಡುಗನಿಂದ ನಮ್ಮಮ್ಮ ಅವ್ರ ಪಿಕ್ಚರ್ನ ತೋರಿಸಿ, ನಮ್ಮ ತಾತ ರಾಜಕುಮಾರ್ ಅಂದ್ರೆ ಪಂಚಪ್ರಾಣ ಅವ್ರಿಗೆ, ಅವ್ರ ಪಿಕ್ಚರ್ನ ಮೈಸೂರಿನಿಂದ ಬಂದು ನಂಗೆ ಕರ್ಕೊಂಡು ಹೋಗೋರು, ಪಿಕ್ಚರ್ ತೋರಿಸೋರು. ಅವಾಗೆಲ್ಲ ಗೀತಾಂಜಲಿ 70 ಪೈಸಾ ಟಿಕೆಟ್ ಮುಂದ್ಗಡೆ ಕರ್ಕೊಂಡು ಹೋಗಿ ಕೂರ್ಸ್ಬಿಟ್ಟು ಪಿಕ್ಚರ್ ತೋರಿಸೋರು. ಅಲ್ಲಿಂದ ನನ್ನ ಫ್ಯಾನು. ನನ್ನ ಸೌಭಾಗ್ಯ ಅವ್ರ ಜೊತೆ ನಾನು ಬೆರೆಯುವಂಥದ್ದು, ಅವ್ರ ಹತ್ರ ನಾನು ಶಬಾಷ್ಗಿರಿ ತಗೊಳ್ಳೋಂಥದ್ದು ನನಗೆ ಅವಕಾಶ ಸಿಕ್ಕಿ. ಮತ್ತೆ ಎಲ್ಲರೂ ರಾಜ್ಕುಮಾರ್ನ ಆಕ್ಟರ್ ಆಗಿ ನೋಡ್ಬಿಟ್ರು, ನಾನೊಬ್ಬ ಸಂತನಾಗಿ ನೋಡಿದೆ. ಅವರಲ್ಲಿ ಬೇರೆ ಏನೋ ಇತ್ತು, ಯಾರಿಗೂ ಗೊತ್ತಿಲ್ಲ. ಅದು ನನಗೆ ಅದು ಗೊತ್ತಿದೆ. ನಾನು ಎಷ್ಟೋ ನನ್ನ ಬದುಕಿನ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡಿದವರು. ತುಂಬಾ ನನ್ನ ಅನುಮಾನಗಳು ಹಿಂಗಿದೆ ಅಂತ ಅಂದಾಗ, ಅಲ್ಲ ಹಂಗಲ್ಲ ಇದು ಹಿಂಗೆ ಅಂತ ಅದಕ್ಕೆ ಅರ್ಥ ಹೇಳಿದವರು. ಆ ತಾಳ್ಮೆಗೆ ಮತ್ತೆ ಅವರು ಬೆಳೆದಂತ ಇದಕ್ಕೆ ನಮ್ಮನ್ನೆಲ್ಲ ಹಂಗೆ ಬೆಳೆಸ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಎಷ್ಟೋ ಜನ ನಿರ್ಮಾಪಕರು ನನ್ನಂತ ಕೇಳೋರು, ಕುಮಾರ್ ಆಗ್ಬೋದೇನೋ, ಒಂದ್ಸರಿ ಅವ್ರ ಹತ್ರ ಕೂರ್ಸಕ್ಕೆ ಕೇಳೋದು. ನಾನು ಕೇಳ್ಕೊಂತ ಇದ್ದೇವೆ, ಈ ತರ ಒಬ್ಬ ನಿರ್ಮಾಪಕರು ಒಲೆ ಆಸೆ ಪಡ್ತಾರೆ ನಿಮ್ ಜೊತೆ ಕೂತ್ಕೋಬೇಕು ಅಂದ್ರೆ, ಕರಿಯ ಕೂತ್ಕೊಂಡು ಮಾತಾಡೋದು, ಕರಿಯ ಅವ್ರನ್ನ ಹೋಗಿ ಕೂತ್ಬಿಟ್ರೆ ಸಾಕು. ಏನು ಇಲ್ಲಿ ಕೂತ್ಕೋ, ಜಾಗ ಬದಲಾಣು, ಉಯ್ಯಾಲೆ ಮೇಲೆ ಕೂತ್ಕೋ, ಅಲ್ಲಿಂದ ಅಲ್ಲೋಗು, ಊಟ ತಗೋಪ, ಅದ್ ತಿನ್ನು ಇದ್ ತಿನ್ನು. ಸಂಜೆ ಆದ್ಮೇಲೆ ಅವರು ಗಡಿಯಾರದ ಕಡೆ ಹಿಂಗ್ ನೋಡೋರು, 5:45 6 ಗಂಟೆಗೆ ಆಚೆ ಹೋಗಿ, ಅವಾಗ ಮಾತ್ರ ಬಿಟ್ಟು ಬರ್ತಾರೆ. ತುಂಬಾ ವಿಷಯ ಕಲ್ತಿದ್ದೀವಿ. ಒಬ್ಬ ರಾಜಕುಮಾರ್ ಅನ್ನೋದು ಬಂದು ಫ್ಯಾಮಿಲಿ ಅಂದ್ರೆ ಏನು, ಭಾಷೆ ಅಂದ್ರೆ ಏನು, ಸಿನಿಮಾ ಅಂದ್ರೆ ಏನು, ಅದ್ರ ಜೊತೆಲಿ ಕೆಲಸ ಮಾಡೋರು ಅಂದ್ರೆ ಏನು, ತಾನು ಹೆಂಗಿರ್ಬೇಕು, ತನ್ನ ಕಡೇ ದಿನವು ಇನ್ನೇನೊಂದೊಂದು 3-4 ಗಂಟೆನಲ್ಲಿ ಜೀವ ಹೋಗುತ್ತೆ ಅನ್ಬೇಕಾದ್ರೂ ಕೂಡ ಬಂದ್ಬಿಟ್ಟು ಒಬ್ಬ ಮಾಲಿ ಹತ್ರ ಕೂತ್ಕೊಂಡು ತಮಾಷೆ ಮಾಡ್ತಾರೆ. ಒಬ್ಬ ಮಾಲಿ ಹತ್ರ ಕೂತ್ಕೊಂಡು ಅವ್ರ ಹತ್ರ ತಮಾಷೆ ಮಾಡಿ ಮಾತಾಡ್ತಾರೆ. ಸಚ್ ವಂಡರ್ಫುಲ್ ಸೋಲ್ ಅವರು. ಅವರಿಂದ ಬೇಜಾನ್ ಕಲ್ತಿದ್ದೀನಿ. ಅದು ಒಳಗಡೆನೇ ಇದೆ ಆ ಪ್ರೀತಿ. ಅವ್ರು ಹೇಳಿರೋ ಅಷ್ಟು ಮಾತು ಚಾಚು ತಪ್ಪದೆ ಪಾಲಿಸ್ಕೊಂಡು ಹೋಗ್ತಾರೆ. ನನ್ನ ಸಿಕ್ಕಾಪಟ್ಟೆ ನಾವು ಮಾತಾಡಿದ್ದೆ. ಅದು ರಾಜಕುಮಾರ್ ಅವ್ರ ಜೊತೆ ನಾನು ಮಾತಾಡಿದ್ದೀನಿ ಅಂತ ಅಂದ್ರೆ ಬಹುತೇಕ ನಾನು ರಾಯರ ಬಗ್ಗೆ ಮಾತಾಡಿದ್ದೆ. ಅವ್ರ ಬಾಯಿನಲ್ಲಿ ಕೇಳಬೇಕು, ಆ ಫೀಲ್ಗಳನ್ನ ಕೇಳಬೇಕು. ಅವರು ಬೆರೆತಿದ್ರು, ರಾಯರ ಜೊತೆನೆ ಇದ್ರು ಅವರು. ಆಮೇಲೆ ಆ ಸೌಭಾಗ್ಯ ಯಾರಿಗೆ ಬರ್ತದೆ? ನೀವು ಅವರು
ರಾಯರ ಬಗ್ಗೆ ಮಾಡಿದಂಥ ಆ ಸಿನಿಮಾ ಮತ್ತು ಆ ಸಂಭಾಷಣೆ, ಅದು ವಿಶೇಷವಾಗಿ ಅವ್ರು ಬೃಂದಾವನಸ್ಥರಾಗ್ಬೇಕಾದ್ರೆ ಅವ್ರು ಮಾಡಿದಂಥ ಅಭಿನಯ ನೋಡಿಬಿಟ್ರೆ ಇವತ್ತೂ ಕೂಡ ನಿಜವಾದ ರಾಯರ ಭಕ್ತರಿಗೆ ಎದೆಯೆಲ್ಲ ಒಂಥರ ಕಣ್ಣು ನೀರು ಬರುತ್ತೆ. ಅಂದರೆ ಆ ಥರ ಪ್ರಕಾಯ ಪ್ರವೇಶ ಮಾಡಿದಂಥವ್ರು ಅವ್ರಿಗೆ ಸಿಕ್ಕದಂಥ ಸೌಭಾಗ್ಯ ಅದು, ಎಲ್ರಿಗೂ ಸಿಗೋಲ್ಲ. ಅದು ಪರಮ ಭಕ್ತ ಅವರು ಒಳಗಡೆ ಏನಾಯ್ತು. ಆಮೇಲೆ ಯಾರಿಗೂ ಗೊತ್ತಿಲ್ಲ, ಬ್ರಾಹ್ಮಣರು ಮಾತ್ರ ಬೆಳಗ್ಗೆ ಎದ್ರೆ ಸಂಧ್ಯಾ ವಂದನೆ ಮಾಡ್ತಾರೆ ಅನ್ನೋದಿತ್ತಲ್ಲ, ಅವರು ಮಾಡ್ತಾ ಇದ್ರು ಅದನ್ನ, ಯಾರಿಗೂ ಗೊತ್ತಿಲ್ಲ ಅದು. ರಾಜ್ಕುಮಾರ್ ಅವರು ಸಂಧ್ಯಾ ವಂದನೆ ಮಾಡೋರು, ಅವರು ನನಗೆ ಹೇಳಿದ್ದು ಇವತ್ತು ನಾನು ಪಾಲಿಸ್ತಾ ಇದ್ದೀನಿ. ಇವತ್ತು ನಾನು ಮರೀದೆ, ನನ್ನ ಎಲ್ಲಾ ಪೂಜೆ ಮುಗಿದ್ರೆ 28 ಶ್ಲೋಕವನ್ನ ನಾನು ಹೇಳ್ಬಿಟ್ಟೆ ನಾನು ಆಚೆ ಬರೋದು. ಅವ್ರು ಅವತ್ತೇ ಮಾಡ್ತಾ ಇದ್ರು. ಹಾಗೆ ರಾಜ್ಕುಮಾರ್ ಎಲ್ಲೋ ಇದ್ರು, ದೊಡ್ಡ ಸಂತ ಅವರು. ಅಯ್ಯೋ ಅವ್ರ ಬಗ್ಗೆ ನಾನು ಹೇಳ್ತೀನಲ್ಲ, ತುಂಬಾ ಜನ ಗೊತ್ತೇ ಇಲ್ಲ. ನನ್ನ ಪ್ರಕಾರ ಅವರ ಸರ್ಕಲ್ ಅಲ್ಲೂ ಎಷ್ಟೋ ಜನ ಗೊತ್ತಿಲ್ಲ ಆತ್ಮಕ್ಕೆ ಏನ್ ಬೆಲೆ ಇತ್ತು ಅಂತ ಗೊತ್ತಿಲ್ಲ. ಅಂತ ಪವರ್ಫುಲ್ ಆತ್ಮ ಅದು. ತುಂಬಾ ಆಧ್ಯಾತ್ಮಿಕ, ತುಂಬಾ ಡೀಪಲ್ಲಿ ಹೋದಂತ ಅದ್ಭುತ ಅವರು. ಸರ್ ಅದು ಇಲ್ಲ ಸರ್, ಬೈ ಆಕ್ಸಿಡೆಂಟ್ ಅಂತ. ನನಗೆ ಒಂದು ಪ್ರಾಮಿಸ್ ಆಗಿ ಹೇಳ್ತೀನಿ, ನಾನು ರಾಜಕೀಯದ ವೇದಿಕೆಗಳಂದ್ರೆ ಓಡಾಡ್ಬಿಡ್ತಾ ಇದ್ದೀನಿ. ಅಲ್ಲ ಅಂದ್ರೆ ಇವಾಗ ನಾನು ಭಾಜಪ ಸದಸ್ಯ ಸರ್, ಅಲ್ಲಿ ಸದಸ್ಯನಾಗಿ ಕಾರ್ಯಕರ್ತನ ಕೆಲಸ ಮಾಡ್ತಾ ಇದ್ದೀನಿ. ಅದು ನಾನು ಒಪ್ಪಲೇಬೇಕು. ನನ್ನ ಒಂದು ಹೆಮ್ಮೆ ಏನು ಅಂದ್ರೆ, ಅಂತಹ ಒಬ್ಬ ಮಹಾನ್ ನಾಯಕ ಮೋದಿಯವರು ಮುನ್ನಡೆಸ್ತಾ ಇರುವಂತ ಆ ಪಾರ್ಟಿಯಲ್ಲಿ ನಾನು ಒಬ್ಬ ಇದ್ದೀನಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ. ಅದು ಬೈ ಆಕ್ಸಿಡೆಂಟ್ ನಾನು ಪಾಲಿಟಿಕ್ಸ್ ಬಂದು, ನನ್ನ ಹೃದಯದಿಂದ ರಾಜಕಾರಣಿ ಅಲ್ಲ ನಾನು. ಅದು ಬೈ ಆಕ್ಸಿಡೆಂಟ್ ಬಂತು, ಅದು ಅಣಕ ಆಯಿತು. ಅದೆಲ್ಲರೂ ಫಿಟ್ ಆಗಲ್ಲ ಅಂತ ಅಂದ್ರು. ಯಾಕೆ ಆಗಲ್ಲ ಅಂತ, ಇದೇ ಅಂಬರೀಷ್ ಮೇಲೆ ನನಗೆ ಕಷ್ಟ ಆಗೋಯ್ತು. ಮಾಡಿ ತೋರಿಸ್ತೀನಿ ಅಂತ ಈ ತರ ಒಂದು ಏನೋ ಹಂಗ ಬಂದದ್ದಂತು. ನಾನು 100% ಬಂದು ಪೊಲಿಟಿಷಿಯನ್ ಆಗಿ ದಿನ ರೋಡಲ್ಲಿ ನಿಂತ್ಕೊಂಡು ದಿನ ಭಾಷಣಗಳನ್ನ ಮಾಡಿಕೊಂಡು ಅದು ನನಗೆ ಇಷ್ಟ ಇಲ್ಲ ಸರ್. ನಾನು ಒಂದು ಸಾಮಾಜಿಕವಾಗಿ ಬೇಕು ಅನ್ನಿಸ್ದಾಗ ನಾನು ಅಲ್ಲೋ ಕೆಲಸ ಮಾಡ್ತೀನಿ. ನಾನು ಪಕ್ಕ 100% ಕಲಾವಿದ. ನಮಗೆ ಕಲೆನೇ ಮುಖ್ಯ. ಅದೊಂದು ಭಾಗವಾಗಿದೆ. ನನಗೆ ಖುಷಿ ಆದರೆ ಹೋಗ್ತೀನಿ, ಕೆಲಸ ಮಾಡ್ತೀನಿ, ನನಗೆ ಸರಿ ಬಂದೆ. ಇಲ್ಲ ಅಂದರೆ ನಾನು ಯಾವ ಕಡೆನೂ ತಿಳ್ಕೊಡಲ್ಲ. ನಾನು ಆ ಥರ ತುಂಬ ಒಳಗೆ ಆಂತರ ಬೈರಾಗಿ ನಾನು ಯಾವುದನ್ನ ಬೇಕಾದ್ರೆ ತಪ್ಪಕ್ಕೂ ಗೊತ್ತು, ಯಾವುದನ್ನ ಕ್ಷಣಾರ್ಥದಲ್ಲಿ ಮರೆಯೋಕ್ಕೂ ಗೊತ್ತು. ನಾನು ಅಷ್ಟು ಕೆಪಾಸಿಟಿ ನನಗಿದೆ. ನನಗೆ ಎಲ್ಲಿವರೆಗೂ ಸಿಸ್ಟಮ್ಯಾಟಿಕ್ ಆಗಿ 4 ಜನಕ್ಕೆ ಉಪಯೋಗ ಆಗಿ ಶಬಾಷ್ಗಿರಿ ತರುವಂಥ ಕಾರ್ಯ ನಡೆಯುತ್ತೋ ಅಲ್ಲಿವರೆಗೂ ನನ್ನ ಜೊತೆ ಹೆಜ್ಜೆ. ನಂಗೆ ಬೇಡ ಅಂತಾಗ ನಾನು ನನ್ನ ಕರ್ತವ್ಯ ಮಾಡ್ಕೊಂಡಿರ್ತೀನಿ. ಜಗ್ಗೇಶನಿಗೆ ಏನಿಲ್ಲ ಅಂದ್ರೂ ಬಣ್ಣ ಮಾಸೋಲ್ಲ, ಬಣ್ಣ ಇದ್ದೇ ಇರುತ್ತೆ. ನಾನು ಎಲ್ಲಿವರೆಗೂ ಬೇಡ ಅಂತ ನಾನು ಹೇಳ್ತೀನಿ, ಅಲ್ಲಿವರೆಗೂ ಇರುತ್ತೆ. ಬೇರೆವೆಲ್ಲ ಬೇಕು ಅನ್ನೋರು ಸಿಗುತ್ತೆ. ನನಗೆ ಬಣ್ಣ ಕಡೆಯವರು. ನಾನು ಇದೊಂದು ಎಲ್ಲರಿಗೂ ಹೇಳೋದೇನು ಗೊತ್ತಾ, ಕನಸು ಕಾಣಬೇಡಿ. ಏನ್ ಕನಸು, ನಾನು ಹಂಗೆ ಆಗ್ಬಿಟ್ರೆ ಅಂತ ಕನಸು ಕಾಣಬೇಡಿ. ಕನಸಿನ ಜೊತೆಗೆ ಹೆಜ್ಜೆ ಹಾಕಿ. ಅವರು ಯಾರೇ ಆದ್ರು ಎಲ್ಲರಿಗೂ ಎಲ್ಲ ಆಗೋಕ್ಕೂ ಸಾಧ್ಯ ಇದ್ದೇ ಇದೆ ಪ್ರಪಂಚದಲ್ಲಿ. ತುಂಬಾ ಜನ ಪಾಪ ನಾನು ನೋಡ್ತೀನಿ, ಆತ್ಮಹತ್ಯೆ ಶರಣಾಗ್ಬಿಡ್ತೀನಿ ಸಾರ್, ನನಗೆ ಬೇಜಾರಾಗ್ಬಿಟ್ಟಿದೆ ಸಾರ್, ನಾನು ಸಕ್ಸಸ್ ಆಗಿಲ್ಲ ಸಾರ್, ನನ್ನ ಫೇಲ್ಯೂರ್ ಸಾರ್ ಅಂತ ತುಂಬಾ ಜನ ನನಗೆ ಆನ್ಲೈನಲ್ಲೆಲ್ಲ ಚರ್ಚೆ ಮಾಡ್ತಿರ್ತಾರೆ. ನಾನು ಎಲ್ಲರಿಗೂ ಹೇಳೋದೇನು ಅಂತಂದ್ರೆ, ಪ್ರತಿಯೊಂದಕ್ಕೂ ಸಿಸ್ಟಮ್ ಇದೆ ಬದುಕಲ್ಲಿ. ಏನೇ ಮಾಡೋದಕ್ಕೂ ಇವಾಗ ಸುಮ್ಮನೆ ಯಾರೋ ಒಬ್ಬ ಒಂದು ಮನೆ ಕಟ್ಬಿಡ್ತೀನಿ ಅಂತ ಅಂದಿದ ತಕ್ಷಣ ಇಮಿಡಿಯೇಟ್ ಮನೆ ಕಟ್ಟಕ್ಕಾಗೋದಿಲ್ಲ. ಅದಕ್ಕೆ ಒಬ್ಬ ಜಾಗನ ನಿರ್ಣಯ ಮಾಡಬೇಕು, ಒಬ್ಬ ಇಂಜಿನಿಯರ್ನ ನಿರ್ಣಯ ಮಾಡಬೇಕು, ಒಂದು ಸ್ಟ್ರಕ್ಚರಲ್ ಥಾಟ್ ಬರಬೇಕು, ಅದ್ರ ಮೇಲೆ ಮೇಸನ್ಗಳನ್ನ ಹಿಡಿಬೇಕು, ಅವ್ರನ್ನೆಲ್ಲರಿಗೂ ಹಣನ ಹಾಕ್ಬೇಕು, ಆಮೇಲೆ ಅದನ್ನ ಕಟ್ಟಕ್ಕೆ ಶುರು ಮಾಡಬೇಕು, ಅದಕ್ಕೆ ಕುಸರಿ ಕೆಲಸ ಮಾಡಬೇಕು, ಮುಕ್ತಾಯ ಆಗಬೇಕು, ಪೂಜಾರನ್ನ ಕರೆಸಿ ಗುರುಪ್ರವೇಶ ಮಾಡಬೇಕು. ಇಟ್ಸ್ ಅ ಲಾಂಗ್ ಪ್ರೊಸೆಸ್ ಒಂದು ಮನೆ ಕಟ್ಟೋದಕ್ಕೆ. ಮತ್ತೆ ಒಬ್ಬ ಮನುಷ್ಯ ತನ್ನನ್ನು ತಾನು ಕಟ್ಕೋಬೇಕು ಅಂದ್ರೆ ಸುಮ್ಮನೆ ಕೂತಿರೋ ಕಡೆ ನಾನು ಹಿಂಗೆ ಆಗ್ಬಿಡ್ತೀನಿ ಅಂದ್ರೆ ಆಗೋದು. ನೀವು ಕೃಷಿ ಮಾಡಬೇಕು. ಯಾವುದನ್ನ ನೀವು ಆಯ್ಕೆ ಮಾಡ್ಕೊಂತೀನಿ, ನಾನು ಒಬ್ಬ ಪತ್ರಕರ್ತನ ಆಗ್ಬೇಕು ಅಂತ ನೀವು ಅನ್ಕೊಂಡಿದ್ದ ತಕ್ಷಣ ನೀವು ಹೋಗಿ ಆ ಕೋರ್ಸ್ನ ಓದ್ಬೇಕು. ಸುಮ್ಮನೆ ಯಾರೋ ಕ್ಯಾಮ್ರಾಮನ್ ಪರ್ಸನ್ ಗೋವಿಂದ ನಾರಾಯಣ ಬೆಂಗಳೂರು ಶ್ರೀರಾಮ್ಪುರ ಅಂತ ಯಾರೋ ಅನ್ನೋ ತರ ನಾನು ಅಂದ್ಬಿಟ್ಟು ಆಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ನಾವು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀವಿ. ಎಲ್ಲರೂ ಪ್ರೆಸ್ ಅವ್ರು ಆಗೋಗ್ಬಿಟ್ಟೋದು. ಈಗ ಎಲ್ಲರೂ ಪ್ರೆಸ್ಸು. ನಾನು ಈ ಪಿಕ್ಚರ್ಗೆ ನಾನು ಎಷ್ಟು ಪರ್ಸೆಂಟೇಜ್ ಕೊಡ್ತೀನಿ ಅಂತ ಅಂದ್ರೆ ಇದು ಅಂತ ಹೇಳ್ತಾನೆ. ಅವನು ಹೋಗ್ಬಿಟ್ಟು ಪ್ರೊಫೈಲ್ ನ ತಗೊಂಡು ನೋಡಿದ್ರೆ ಟ್ಯೂಸಿ ಫೇಲ್ ಆಗಿರ್ತಾನೆ. ಅಂದ್ರೆ ಮೀಡಿಯಾ ಎಲ್ಲ ಇವತ್ತು ಎಲ್ಲ ಯಾವ್ದೋ ಸೋಷಿಯಲ್ ಮೀಡಿಯಾಗೆಲ್ಲ ಹೋಗ್ಬಿಟ್ಟಿದೆ. ಅದಲ್ಲ, ಯಾರ್ಯಾರು ಏನೇನ್ ಮಾಡ್ಬೇಕು ಅದ್ ಮಾಡಿದ್ರೆ ಅದಕ್ಕೆ ಗೌರವ.
ಸೊ ಅದಾಗಬೇಕು ಅಂದರೆ ಅದಾಗಬೇಕು. ಇಲ್ಲಪ್ಪ ನಾನು ಒಳ್ಳೆ ಟಿವಿ ಕ್ಯಾಮ್ರಾಮನ್ ಆಗ್ತೀನಿ ಅಂದಿದ ತಕ್ಷಣ ಯಾರೋ ಮದುವೆಲಿ ಫೋಟೋ ತೆಗೆಯೋ ಜೊತೆ ಹೋಗ್ಬಿಟ್ಟು ಅಸ್ಟೆಂಟ್ ಆಗ್ಬಿಟ್ಟು 2 ದಿನ ಹಿಡ್ಬಿಟ್ಟು ಕ್ಯಾಮ್ರಾ ತೆಗೆದ್ಬಿಡ್ತೀನಿ ಅಂದರೆ ಕ್ಯಾಮ್ರಾ ಅವರು ನಿಮ್ಗೆ ಕೆಲಸ ಕೊಡ್ತಾರಾ? ಕೊಡೋದಿಲ್ಲ. ನಿಮಗೆ ಸರ್ಟಿಫಿಕೇಟ್ ಕೇಳ್ತಾರೆ, ಏನಪ್ಪ ಏನು ಓದಿದ್ಯಾ, ಯಾವ ಡಿಪ್ಲೊಮಾ ಮಾಡಿದ್ಯಾ, ಇಲ್ಲಿ ಮಾಡಿದ್ಯಾ ಅಂದರೆ. ಸೊ ಯು ಬಿಕಮ್ ದಟ್. ಓದಿ ಆಕ್ಟರ್ ಆಗಬೇಕು ಅಂದರೆ ನೀವು, ನನಗೆ ತುಂಬ ದೊಡ್ಡ ದುರಂತ ಇತ್ತೀಚಿನ ದಿನಗಳಲ್ಲಿ ಅನ್ನಿಸ್ತಾ ಇರೋದು ಏನು ಅಂದರೆ, ನಾನು ಸೈನ್ಯ ಸೇರ್ತೀನಿ ಅಥವಾ ಡಾಕ್ಟರ್ ಆಗ್ತೀನಿ ಅಥವಾ ನಾನು ಇನ್ನೊಂದು ಆಗ್ತೀನಿ ಅಂದರೆ ಯಾವ 100ಕ್ಕೆ 90 ಜನ ಫಿಲಮ್ ಆಕ್ಟರ್ ಆಗ್ತೀನಿ ಸರ್, ಹೀರೋಯಿನ್ ಆಗ್ತೀನಿ ಸರ್, ಬರೀ ಟಿಕ್ ಟಾಕ್ನಲ್ಲಿ ಇರ್ತವೆ 24 ಗಂಟೆ. ಟಿಕ್ ಟಾಕು ಎಲ್ಲರೂ ಆಕ್ಟಿಂಗ್ ಮಾಡ್ತಾರೆ. ನಾನು ಏನು ಹೇಳ್ತೀನಿ ಅಂದರೆ, ಇರಲಿ, ಎಲ್ಲ ಮನೆಗೆ ಒಲೆ ಹೆಂಗೆ ಇಂಪಾರ್ಟೆಂಟೋ ಕಲೆ ಇಂಪಾರ್ಟೆಂಟು. ನಾನೊಂದು ತಪ್ಪು ಅಂತ ಹೇಳಲ್ಲ. ಉದರಕ್ಕೆ ಒಂದು ಬಲಿಷ್ಠವಾದಂಥ ಒಂದು ಕೆಲಸ ಮಾಡ್ಕೊಳ್ಳಿ. ನಿಮ್ಮ ಊಟಕ್ಕೆ ಏನಿಲ್ವಾ, ನನ್ನ ತಿಂಗಳಿಗೆ ಒಂದು ಸಂಬಳ ಬರುತ್ತೆ ಅಂತ ಹಾಬಿಗೆ ಕಲೆನ ಇಟ್ಕೊಳ್ಳಿ. ಎಲ್ಲ ಮಕ್ಕಳಿಗೆ ನಾನು ಹೇಳೋದು, ಇಲ್ಲಪ್ಪ ನಾನು ಪ್ರೊಫೆಷನ್ ಕಲೆನೇ ನಾನು ತಗೋತೀನಿ ಅಂತ ನೀವು ಅನ್ಕೊಂಡ್ಬಿಟ್ರೆ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಇದೆ, ಅಥವಾ ಗಿಂಡಿನಲ್ಲಿ ಒಂದು ಒಳ್ಳೆ ಫಿಲಮ್ ಇನ್ಸ್ಟಿಟ್ಯೂಟ್ ಇದೆ, ಕರ್ನಾಟಕದಲ್ಲಿ ನಮ್ಮ ಮಾಲೂರು ಒಂದು ನವರಸ ಅಕಾಡೆಮಿ ಅಂತ ಮಾಡಿದರೆ ಹೋಗಿ ಸೇರ್ಕೊಳ್ಳಿ. ಇಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿ, ಆಮೇಲೆ ಮನಸ್ಸನ್ನ ಗಟ್ಟಿ ಮಾಡ್ಕೊಡಿ. ಫಸ್ಟು ಆರಂಭದಲ್ಲಿ ಫುಲ್ಲು ಕೆರೆದೇಟುಗಳು ಬೀಳ್ತವೆ, ಯಾಕೋ ಉಗಿತಾರೆ, ತಿನ್ನಕ್ಕೆ ಅನ್ನ ಇರೋದಿಲ್ಲ, ಗೋಣಿಚೀಲ ಹಾಸ್ಕೊಂಡು ಮನ್ಕೋಬೇಕು, ಎಲ್ಲರೂ ಉಗಿತಾರೆ, ಈ ಥರ ಎಲ್ಲ ಇದೆ, ಮನೇಲಿ ಬೈತಾರೆ. ಇದಕ್ಕೆಲ್ಲ ತಯಾರಾಗಿ ಇಲ್ಲ ಬಂದಿದ್ದ ತಕ್ಷಣ ದಾರಿ ಬಿಡಿ, ಎಲ್ಲ ರೆಡ್ ಕಾರ್ಪೆಟ್ ಇಸ್ ಕಮಿಂಗ್, ಬ್ಯೂಟಿಫುಲ್ ಆಕ್ಟರ್ಸ್ ಕಮಿಂಗ್ ಅಂತ ಯಾರು ಅನ್ನಲ್ಲ ನಿಮಗೆ. ಅದೆಲ್ಲ ಉಗಿಸ್ಕೊಳೋ ಫಸ್ಟ್ ತಯಾರಾಗಿ ಒಂದು 10 ವರ್ಷ ಈ ಉಗಿಸ್ಕೊಳೋ ಸೆಷನ್ ಇದೆ ನಮಗೆ, ಇದ್ರ ಮೇಲೆ ನಾನು ಗೆಲ್ಲಬೇಕು ಅಂತ ಹೇಳಿ ತಯಾರಾಗಿ ಬನ್ನಿ. ಗೆಲ್ರಿ, ಜೀವನನ ಆಗುತ್ತೆ. ಯಾಕೆ ಆಗೋದಿಲ್ಲ? ಯಾವನೊಬ್ಬ ಇಂಜಿನಿಯರ್ ಆಗಬೇಕು ಅಂದರೆ ಸುಮ್ಮನೆ ಕೂತ್ಕೊಂಡು ವಿಶ್ವೇಶ್ವರಯ್ಯನ ಫೋಟೋ ನೋಡ್ಬಿಟ್ಟು ನಾನು ಆಗ್ತೀನಿ ಗುರು ಅಂದ್ರೆ ಹೆಂಗಾಗ್ಬಿಡ್ತೀಯ ನೀನು? ಹೋಗು ಕಾಲೇಜಿಗೆ ಸೇರ್ಕೋ, ಇಂಜಿನಿಯರಿಂಗ್ ಓದಮ್ಮ ಗುರು, ಓದ್ಬಿಟ್ಟು ಚೆನ್ನಾಗೆ ಒಳ್ಳೆ ಇಂಜಿನಿಯರ್ ಹತ್ರ ಹೋಗಿ ಅಷ್ಟೆಂಟ ಕೆಲ್ಸಕ್ಕೆ ಸೇರ್ಕೋ. ಯಾವನೋ ಒಬ್ಬ ಹೇಳ್ದ ಮೊನ್ನೆ, ಇಲ್ಲ ನನ್ನ ಲೈಫಲ್ಲಿ ದೊಡ್ಡ ಲಾಯರ್ ಆಗ್ಬಿಡ್ತೀನಿ ಸರ್ ಅಂತ. ಆಗಪ್ಪ ಏನು ಓದಿದ್ದೆ ಅಂದರೆ PUC ಈಗ ಮಾಡ್ತಾ ಇದ್ದೀನಿ ಸರ್. ನೀನು ಆಗಿ ಓದಿ ಸೇರಿ ಕಲ್ತು ಅಲ್ಲಿ ಹೋಗಿ ಅವಾಗ ಹೇಳುದ್ರು, ಈ ಮಾತು ತುಂಬಾ ದೂರ ಇದೆ ಮ್ಯಾಟ್ರು. PUCಗೆ ಯಾಕೆ ಡಿಸೈಡ್ ಮಾಡ್ಬಿಟ್ಟಿದೆ, ಆಗ 2 ಸರಿ ಫೇಲ್ ಆಗಿದ್ದೆ ನೀನು, ಹಂಗೆಲ್ಲ ಮಾಡ್ಕೊಂಡು ರೆಡಿ ಆಗೋದೇನು. ಹಾಗೆ ಏನೇ ಆಗಬೇಕು ಅಂದ್ರೆ ತುಂಬಾ ಸಾಧ್ಯತೆ ಆಗೇ ಆಗುತ್ತೆ, ಇಲ್ಲ ಅನ್ನೋದು ಸುಳ್ಳು ನನ್ನ ಪ್ರಕಾರ. ಏನು ಅಂದ್ರೆ ನೀವೇನ್ ಆಗ್ತೀರಿ ಅನ್ನೋದನ್ನ ಫಸ್ಟ್ ಒಂದು ಮ್ಯಾಪ್ ಹಾಕಿ, ನಾನು ಇದಾಗ್ತೀನಿ, ಆಯ್ತಪ್ಪ ಇದಾಗಕ್ಕೆ ನಿನ್ಗೆ ಏನ್ ಬೇಕು, ನನಗೆ ಇಂತಿಂಥದ್ದು ಕಲಿಬೇಕು, ಕಲ್ತ್ಕೊಳ್ಳಿ, ಚರ್ಚೆ ಮಾಡಿ ಕಲೀರಿ, ಅದಕ್ಕೆ ಸಂಬಂಧಪಟ್ಟವ್ರ ತಗೋ, ಡೆಫಿನೆಟ್ ಯು ಕ್ಯಾನ್ ಬಿಕಮ್. ಯಾರು ಏನ್ ಬೇಕಾದ್ರೆ ಆಗ್ಬೋದು. ನಾನು ಯಾರೋ ಒಬ್ಬ VN ಗೌಡ ಅನ್ನೋ ಒಂದು ಹುಡುಗನ ಟ್ವಿಟರ್ ಇದ್ರಲ್ಲಿ ನೋಡ್ತಾ ಇದ್ದೆ, ಟಿಕ್ ಟಾಕ್ ಅಲ್ಲಿ ಬೋಲೆ ಚೆನ್ನಾಗಿ ಮಾಡ್ತಿದ್ದ. ನೋಡ್ತಾ ಇದ್ದೀವಿ, ಬೋಲೆ ಅವನೇ ಕಣೆ, ಅವ್ನಿಗೆಲ್ಲರೂ ತೋರಿಸ್ಬೇಕಲ್ಲ ಅವನಿಗೆ ಅಂತ ಹೇಳಿ, ಅವ್ನು ಯಾರು ಅನ್ನೋದೇ ಗೊತ್ತಿಲ್ಲ ನನಗೆ. ನಾನೇ ನಿನ್ನ ನಂಬರ್ ಹಾಕೊಂಬರಿ ಅಂತ ಅಂದೆ. ಅವನು ನಂಬಲೇ ಇಲ್ಲ. ಜಗ್ಗೇಶ್ ಅವ್ರ ನನ್ನ ನಂಬರ್ ಕೇಳ್ತಾವ್ರ, ಹಾಕ್ದ ನನ್ನ ನಂಬರು, ಫೋನ್ ಮಾಡಿ ಕರೆಸಿ ನಾನು ಹೇಳು ಮಾತಾಡ್ತೀನಿ. ನೋಡಿ ಇಂಥವ್ರನ್ನ ಹೋಗಿ ನೋಡಪ್ಪ, ಒಂದು ಒಳ್ಳೆ ಪಾತ್ರ ಕೊಡೋದು, ಎಕ್ಸ್ಟ್ರಾರ್ಡರಿ ರೋಲ್ ನೆನ್ನೆಯಿಂದ ಆ್ಯಕ್ಟ್ ಮಾಡ್ತಾವನೆ, ಹುಡ್ಕೊಂಬಂದು ಹೆಂಗೋ ಸಿಗುತ್ತೆ. ಟ್ಯಾಲೆಂಟ್ ಇದ್ರೆ ಅವನು ಕಾಣಿಸ್ತಾ ನನಗೆ, ನಾನು ನೋಡಿದೆ ಸಿಗ್ತವನಿಗೆ. ಎಲ್ಲ ಕ್ಷೇತ್ರದಲ್ಲೂ ಸಾಧ್ಯತೆ ಇದೆ, ಎಲ್ಲರೂ ಗೆಲ್ಬೋದು, ಎಲ್ಲರೂ ಮುಂದೆ ಬರ್ಬೋದು. ಆದರೆ ಒಂದು ಸಿಸ್ಟಮ್ನ ಇಟ್ಕೊಳ್ಳಿ ದಯವಿಟ್ಟು. ಇವತ್ತಿನ ಜನ್ರೇಷನ್ನು ತುಂಬ ಉಡಾಫೆ ಜನ್ರೇಷನ್ ಇವತ್ತು. ಒಂದೇ ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲ ಇರ್ತಾರೆ, ಇವ್ರ ಮಕ್ಕ ಅವ್ರು ನೋಡಲ್ಲ, ಅವ್ರ ಮಕ್ಕ ಇವ್ರು ನೋಡಲ್ಲ, ಅದೇನೋ 24 ಗಂಟೆ ಮೊಬೈಲಲ್ಲಿ ಸೇರ್ಕೊಬಿಟ್ಟಿರ್ತಾರೆ, ಮೀಟಿಂಗ್ ಇಲ್ಲ ಏನಿಲ್ಲ. ದಯವಿಟ್ಟು ನಿಮ್ಮ ವೃತ್ತಿಗೆ ಎಷ್ಟು ಟೈಮ್ ಕೊಡ್ತೀರಾ, ಮನೆಗೂ ಅಷ್ಟು ಟೈಮ್ ಕೊಡಿ, ಅಪ್ಪ ಅಮ್ಮಂಗೆ ಟೈಮ್ ಕೊಡಿ, ಹೆಂಡತಿ ಮಕ್ಳಿಗೆ ಟೈಮ್ ಕೊಡಿ, ಬೆರೀರಿ, ಇರ್ರಿ, ನಗ್ರಿ, ಸಂತೋಷ ಪಡಿ. ಅದು ಒಳಗಡೆ ಇನ್ನರ್ ಇಂಜಿನಿಯರಿಂಗ್ ಆಗ್ತದೆ, ತುಂಬಾ ದೊಡ್ಡ ಸಂತೋಷ ಕೊಡುತ್ತೆ. ಅದೇ ನೀವು ಮನೆಯಲ್ಲಿ ಕಿತ್ಲಾಡ್ಕೊಂಡು ಅಪ್ಪ ಅಮ್ಮನ ಹತ್ರ ಜಗಳ, ಹೆಂಡತಿ ಹತ್ರ ಜಗಳ ಮಾಡ್ಕೊಂಡು ಯಾವ್ದಾದ್ರು ಕೆಲಸಕ್ಕೆ ಹೋಗಿ ಅಟ್ಟರ್ ಫ್ಲಾಪ್ ಹೋಗಿ ಕೆಲಸವೇ ಆಗೋದಿಲ್ಲ. ಸೊ ಹಾಗಾಗಿ ಹ್ಯಾಪಿನೆಸ್ ಅನ್ನೋದು ಮನೆಯಿಂದ ಬರಬೇಕು. ಮನೆಯಲ್ಲಿ ಚೆನ್ನಾಗಿ ನಗ್ತಾ ಇರಿ, ಹೊರಗಡೆ ನಗ್ತಾ ಕೆಲಸ ಮಾಡಿ, ಪಾಸಿಟಿವ್ ಆಗಿ ಮಾತಾಡಿ. ಸುಮ್ಮನೆ ಎಲ್ಲ ತಗಲಾಟೆ ಮಾತಾಡಬೇಡಿ, ಅಣಕ ಮಾಡಬೇಡಿ, ಇನ್ನೊಂದು ಮಾಡಬೇಡಿ, ಪೋಲಿ ಮಾತಾಡಬೇಡಿ. ಆರಾಮ ಸಕ್ಸಸ್ಫುಲ್ ಆಗಿ ಹೋಗ್ತಾರೆ. ಎವ್ರಿಥಿಂಗ್ ಇಸ್ ಪಾಸಿಬಲ್, ನಥಿಂಗ್ ಇಸ್ ಇಂಪಾಸಿಬಲ್. ಲೈಫ್ ಇಸ್ ಬ್ಯೂಟಿಫುಲ್. ಗೋ ಎಂಜಾಯ್. ಥ್ಯಾಂಕ್ ಯು. ನಮಸ್ತೆ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ದಶು ಮ್ಯೂಸಿಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.